ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಎಸ್.ಎಲ್. ಭೈರಪ್ಪ ಬರೆದ ಮಂದ್ರ ಕಾದಂಬರಿಯ 3ನೇ ಭಾಗ. ಮಧುಮಿತ ಸಂಗೀತ ಬಿಟ್ಟು ತನಗೆ ಬೇರೆ ಬದುಕೇ ಇಲ್ಲ, ಕಲಿತ್ರೆ ಮೋಹನ್ ಲಾಲ್ಜಿ ಹತ್ರನೇ ಕಲಿಬೇಕು, ಮೋಹನ್ ಲಾಲ್ ಹತ್ರನೇ ಕಲಿಬೇಕು ಅಂತ ಅವನ ಆಸೆಗೆ ತಾನು ತನ್ನನ್ನು ಒಪ್ಪಿಸ್ಕೊಂಡು ಕಲಿತಾ ಇದ್ದಿದ್ದು. ಅವಳ ಸ್ನೇಹಿತರು ಅವನ ಜೊತೆಗೆ ಹಾಡ್ತಾ ಇದ್ದ ಫೋಟೋ ಎಲ್ಲ ಪೇಪರ್ನಲ್ಲಿ ಬಂದಾಗ ಅವನು ಸ್ವಲ್ಪ ಜಾಗೃತಿಯಾಗಿರು, ಮನೋಹರಿ ಜೊತೆಗೆ 3 ವರ್ಷ ಇದ್ದು ಬಿಟ್ಟು ಬಂದವನು ಅಂತ ಕೇಳಿದ್ದು, ಪೇಪರ್ನಲ್ಲಿ ಬಂದಿದ್ದನ್ನೆಲ್ಲ ಅವಳಿಗೆ ಜ್ಞಾಪಿಸಿದ್ದು. ಈ ಕಡೆಯಿಂದ ಮದುವೆ ಆದಮೇಲೆ ಅಮೇರಿಕಕ್ಕೆ ಮೋಹನ್ ಲಾಲ್ ಹೋಗಿದ್ದು. ಅಲ್ಲಿ ತನ್ನ ಮತ್ತೆ ಆಸೆಯನ್ನು ಹೇಳಿದಾಗ ಅವಳು ಆಗೋದಿಲ್ಲ ಅಂದಿದ್ದಕ್ಕೆ ಮನೆ ಬಿಟ್ಟು ಹುಡುಕಿಕೊಂಡು ಬಂದಾಗ ಅವನು 4 ಮೈಲ್ ದೂರದ ಪಾರ್ಕ್ನಲ್ಲಿದ್ದಾಗ ಅವನನ್ನು ಮತ್ತೆ ಪುಸಲಾಯಿಸಿ ಕರ್ಕೊಂಡು ಬರುವವರೆಗಿನ ಭಾಗವನ್ನು ಕೇಳಿದ್ವಿ. ಅಲ್ಲಿಂದ ಮುಂದಿನ ಭಾಗ. ಮನೋಹರಿ ದಾಸಳ ಕತೆ ನನಗೆ ಗೊತ್ತಿಲ್ಲದಾದರೂ ಎಂಬ ನೆನಪು ಬಂದಾಗ ಕಾರ್ಲಾಸ್ ಗಟಾಸಿನ ಮುಖ್ಯ ಬೀದಿಯನ್ನು ಹಾಯ್ದು ಊರು ಕಳೆದು ಅವಳ ಮನೆಯ ಬೆಟ್ಟದ ತಪ್ಪಲಿಗೆ ಬಂದಿತ್ತು. ಅಂತಹ ಖ್ಯಾತ ನರ್ತಕಿಯೊಡನೆ ರೊಮ್ಯಾನ್ಸ್ ನಡೆಸಿದ ಅವಳೇ ಇವರ ಗಾಯನದ ಆಕರ್ಷಣೆಗೆ ಬಂದು ತಲೆ ಮುಂದಾಗಿ ಬಿದ್ದಳಂತೆ ಎಂದು ಕೇಳಿದ್ದ ಮಾತಿನ ನೆನಪಿನಲ್ಲಿ ಕಿರುಗಣ್ಣಿನಿಂದ ಸೂಕ್ಷ್ಮವಾಗಿ ನೋಡಿದಳು. ಮುನಿಸು ಇಳಿಯದೆ ಬಿಗಿ ಸಡಿಲವಾಗದ ಮುಖವನ್ನು ತನ್ನ ಬಲಬದಿಗೆ ತಿರುಗಿಸಿ ಕೂತಿದ್ದಾರೆ. ಹಠಗಾರ ಗಂಡು ಎನ್ನಿಸಿ ಅವಳಲ್ಲಿ ಕಿರುನಗೆ ಮೂಡಿತು. ಆದರೆ ತೋರಿಸಿಕೊಳ್ಳಬಾರದೆಂದು ತಿರುಗಿ ಏರುವ ರಸ್ತೆಯನ್ನು ನೋಡುತ್ತಾ ಗೇರು ಬದಲಿಸಿದಳು. ಅವನಿಗೆ 4 ಬಿಸ್ಕತ್ತು 1 ಕಪ್ ಚಹಾ ಕೊಟ್ಟು ಬೇಗ ಸ್ನಾನ ಮುಗಿಸಿ ಬರುವಂತೆ ಹೇಳಿ ತಾನು ಅಡಿಗೆ ಮನೆಗೆ ಹೊಕ್ಕಳು. ದಾಲು, ಸಬ್ಜಿ, ವಿಶೇಷದ ಕರೇಲಾಗಳನ್ನು ಬಿಸಿ ಮಾಡಿ ತಟ್ಟೆಗೆ ಹಾಕಿ ಚಪಾತಿಯನ್ನು ಬಿಸಿಗಿಡುವ ಹೊತ್ತಿಗೆ ನೆನಪು ಮುತ್ತಿಕೊಂಡಿತು. 5 ವರ್ಷ ಒಂದೇ ಸಮನೆ ಮಾಡಿದ ಸಂಗೀತ ಸಾಧನೆ ತನ್ನ ಬೆಳವಣಿಗೆ ತನಗೆ ಅರ್ಥವಾಗುತ್ತಿತ್ತು. ಬೇರೆ ಗಾಯಕ ಶಿಷ್ಯರಿಗೆ ಹೋಲಿಸಿದರೆ ಇವರ ಶಿಷ್ಯರ ಬೆಳವಣಿಗೆ ಎಷ್ಟು ಕ್ರಮಬದ್ಧ ಹಾಗೂ ಗಟ್ಟಿ. ಅದರಲ್ಲೂ ನನ್ನದು ವಿಶೇಷ. ನಾನು ಇನ್ನೂ 3-4 ವರ್ಷ ಕಲಿಯಬೇಕು. ಅನಂತರ ಒಂದೇ ಸಲಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ಮಿಂಚುವ ಗಾಯಕಿಯಾಗಿ ಕಾಣಿಸಿಕೊಳ್ಳಬಹುದು ಎಂಬ ಗುರಿಯನ್ನು ಕೊರೆದು ಇದ್ದಕ್ಕಿದ್ದಂತೆ ಎಂಥ ಬೇಸರ ಹುಟ್ಟಿಬಿಟ್ಟಿತು. ಮಧು, ನಿನಗೆ 26 ಆಯಿತು. ಈಗಲೂ ಮದುವೆಯಾಗದಿದ್ದರೆ ಮುಂದೆ ತಕ್ಕ ಗಂಡು ಎಲ್ಲಿ ಸಿಗುತ್ತೆ? ವಿದ್ಯಾಬುದ್ಧಿ ರೂಪ ಮನೆತನಗಳ ಗಂಡುಗಳೆಲ್ಲ 26-27 ಒಳಗೆ ಮದುವೆ ಮಾಡ್ಕೊಬಿಡ್ತಾರೆ. ಆಮೇಲೆ ನಿನ್ನನ್ನು ಮೂಸೋರು ಯಾರು? ಹೆಂಡತಿ ಸತ್ತೋನೋ, ಡೈವರ್ಸ್ ಆದೋನೋ, ಮುದುಕನೋ ಅಲ್ಲದೆ ತಾಜಾ ಗಂಡು ಎಲ್ಲಿ ಉಳಿದಿರುತ್ತೆ? ಅಮ್ಮನ ಒತ್ತಾಯ. ಸಂಗೀತದಲ್ಲಿ ಆಸಕ್ತಿ ಇರುವ ಗಂಡನ್ನೇ ಹುಡ್ಕೋಣ, ರೇವತಿ ಭಾಭಿಯ ಉಪಾಯ. ಮದುವೆ ಆದ ಮೇಲೂ ಸಾಧನೆ ಮಾಡೋಕೆ ಏನಡ್ಡಿ? ಈ ಕಾಲದ ವಿದ್ಯಾವಂತ ಗಂಡುಗಳು ಬ್ರಾಡ್ ಮೈಂಡೆಡ್ ಇರ್ತಾರೆ. ಅಣ್ಣಂದಿರ ಹಿತವಚನ ಇದ್ದಕ್ಕಿದ್ದಂತೆ ನನ್ನೊಳಗೆ ಹೌದು ಎನ್ನಿಸಿಬಿಟ್ಟಿತು. ಗುರೂಜಿಯೊಡನೆ ಒಂದೇ ಒಂದು ರಾತ್ರಿ ಕಳೆದಿಲ್ಲ. ಪರಸ್ಪರ ಮಾತನಾಡುತ್ತಾ, ಕನಸು ಕಾಣುತ್ತಾ, ರಾತ್ರಿ ಜೊತೆಯಲ್ಲಿ ಮಲಗಿ ಜೊತೆಯಲ್ಲೇ ನಿದ್ರಿಸಿ ತಾವು ಜೊತೆಯಲ್ಲಿ ಇದ್ದೀವೆಂಬ ಅರಿವಿನಲ್ಲಿ ಬೆಳಗ್ಗೆ ಎಚ್ಚರಗೊಳ್ಳುವ ಹಿತವನ್ನು ಅವರೊಡನೆ ಒಂದು ಸಲವೂ ಅನುಭವಿಸುವುದು ಸಾಧ್ಯವೂ ಇಲ್ಲ. ನನ್ನೊಡನೆ ವಿರಾಮದಲ್ಲಿ ಮಲಗಿ ಕನಸು ಕಾಣುವ ವ್ಯವಧಾನ ಅವರಿಗೆ ಇಲ್ಲವೇ ಇಲ್ಲ. ಸಂಗೀತದ ಶಿಷ್ಯ ಎಂಬುದನ್ನು ಬಿಟ್ಟರೆ ತಮ್ಮ ಬೇರಾವ ಕನಸುಗಳನ್ನೂ ಅವರು ನನ್ನೊಡನೆ ಕಾಣುವುದಿಲ್ಲ. ಕಾಣಿಸಿಕೊಳ್ಳಲು ತವಕಿಸುವಂತಹ ಕನಸುಗಳೇ ಅವರಿಗೆ ಇಲ್ಲವೇನು? ಅವರು ನಿಶ್ಚಯಿಸಿದ ಸಮಯ ಬಂದದೊಳಗೆ ಶಾರೀರಕ್ಕೆ ಮಾತ್ರ ಜೊತೆಗೂಡಿ ಅನಂತರ ಮುಂಭಾಗದ ಬಾಗಿಲು ತೆಗೆದು ಬಿಡುವ ಆತುರದಲ್ಲಿ ಯಾವ ಸಂತೃಪ್ತಿ ದೊರಕುತ್ತೆ? ನನ್ನದೇ ಮನೆ, ಸಂಪೂರ್ಣ ನನಗೆ ಮೀಸಲಾದ ಗಂಡ, ನನ್ನದೇ ಆಡಳಿತದ ಸಂಸಾರ ಮಾಡಿಕೊಳ್ಳುವ ಬಯಕೆಯೂ ಕಾಡಿಸುತ್ತಿತ್ತು. 30 ವರ್ಷಕ್ಕೆ ಹಿರಿಯ, 56 ತುಂಬಿರುವ, ಅದು ಹಲವು 10 ಹೆಂಗಸರೊಡನೆ ಹಂಚಿಕೊಳ್ಳುವ ಈ ಮುದುಕನಿಂದ 26ರ ಆರೋಗ್ಯವಂತ ಪ್ರಾಯದ ನನಗಾದರೂ ಯಾವ ತೃಪ್ತಿ ಎಂಬ ಬೆಂಕಿಯೂ ಉರಿಯತೊಡಗಿ, ಹೌದು, ತಾಯಿ, ಅತ್ತಿಗೆ, ಅಣ್ಣಂದಿರು ಹೇಳುವುದು ಸರಿ ಅನ್ನಿಸಿಬಿಟ್ಟಿತ್ತು. ಜೊತೆಗೆ ಇಷ್ಟು ವಯಸ್ಸಾಗಿಯೂ ಅಣ್ಣಂದರ ಮನೆಯಲ್ಲಿ ಅವರು ಬೆಳೆಯುತ್ತಿರುವ ಮಕ್ಕಳ ಜೊತೆಗೆ ಇದ್ದೀನೆಂಬ ಸಂಕೋಚ ಬೇರೆ ಹುಟ್ಟಿ ಮುಜುಗರವಾಗತೊಡಗಿತ್ತು. ಮಧು ತಂಗಿ ವಿಕ್ರಮ್ ಶಾ ಅಂತ ಒಬ್ಬ ಗಂಡು ಬಂದಿದೆ. ಒಳ್ಳೆ ಲಕ್ಷಣವಂತ, 5 ಅಡಿ 10 ಅಂಗುಲ, ಬಾಂಬೆ IITಯಲ್ಲಿ ಫಸ್ಟ್ ಕ್ಲಾಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿ ಸ್ಟ್ಯಾನ್ಫೋರ್ಡಿನಲ್ಲಿ MBA ಮಾಡಿ ಸಿಲಿಕಾನ್ ವ್ಯಾಲಿಯಲ್ಲಿ ಒಂದೇ ವರ್ಷ ಕೆಲಸ ಮಾಡಿದ ಮೇಲೆ 2 ಸ್ನೇಹಿತರ ಜೊತೆ ಸೇರಿ ಸ್ವಂತ ಕಂಪನಿ ತೆಗೆದು ಈಗ ಮಿಲಿಯನೇರ್ ಆಗಿರುವ ಚುರುಕು ಹುಡುಗ. 31 ವರ್ಷ. ಸ್ವಂತ ಬಿಸಿನೆಸ್ ಕಟ್ಟಿ ಸ್ಥಿರಗೊಳಿಸೋ ತನಕ ಮದುವೆ ಬೇಡ ಅಂತ ಮುಂದೆ ಹಾಕಿದ್ದ. ಬಿಸ್ನೆಸ್ ಟ್ರಿಪ್ಪಿಗೆ ಅಂತ ಬಂದಿದ್ದಾನೆ. ನಾನು ನೋಡಿದ್ದೀನಿ. ನೀವು ಯಾಕೆ ನೋಡಬಾರ್ದು? ಇಂಥ ಅವಕಾಶ ಜೀವನದಲ್ಲಿ ಮತ್ತೆ ಬರೋದಿಲ್ಲ. ದೊಡ್ಡಣ್ಣ ಅಂದಾಗ ತಕ್ಷಣ ಮದುವೆಯಾಗಲು ಒಳಗೆ ಭಯವಾಗಿ, ಬೇಡಣ್ಣ, ನಾನು ಈಗಲೇ ಆಗೋಲ್ಲ, ಆಗದೆ ಉಳಿದರೆ ಮುಂದೆ ಪಶ್ಚಾತ್ತಾಪ ಪಡೋಲ್ಲ ಅಂದದ್ದಕ್ಕೆ ಮುಖ್ಯ ವಿಷಯ ನಾನಿನ್ನೂ ಹೇಳಿಲ್ಲ. ನಾನು ಅವನ ಕೈಯಲ್ಲಿ ಕಾಸಾಬಾತ್ ಆಡಿದೆ. ನನ್ನ ತಂಗಿ ಬಹಳ ಚೆನ್ನಾಗಿ ಹಾಡ್ತಾಳೆ. ಪಂಡಿತ್ ಮೋಹನ್ ಲಾಲ್ಜಿಯ ಶಿಷ್ಯೆ. BAಗೆ ಮೊದಲು 5 ವರ್ಷ ಕಲಿತಿದ್ಲು. ಅನಂತರ 6 ವರ್ಷ ಸಂಗೀತ ಸಾಧನೆಯಲ್ಲಿ ಮುಳುಗಿದ್ದಾಳೆ.
ಆದ್ರಿಂದಲೇ ಮದುವೆ ಆಗಿಲ್ಲ, ಈಗ ಆಗುವ ಮನಸ್ಸಿದೆ ಅಂತ ನನ್ನ ಹೆಂಡತಿ, ನನ್ನ ತಮ್ಮನ ಹೆಂಡತಿ ಇಬ್ಬರೂ ಹೇಳ್ತಿದ್ದಾರೆ. ಆದ್ದರಿಂದ ನಾನು ನಿಮ್ಮ ಕೈಲಿ ಪ್ರಸ್ತಾಪ ಮಾಡ್ತಿರೋದು ಅಂದದ್ದಕ್ಕೆ ಉಬ್ಬಿ ಹೋಗಿಬಿಟ್ಟ. ಮೋಹನ್ ಲಾಲ್ ಶಿಷ್ಯರೇ ಗ್ರೇಟ್ ಇರಬೇಕು ಎಂದ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದರೆ ಹುಚ್ಚು. ನಮ್ಮ ಪ್ರಸಿದ್ಧ ಕಲಾವಿದರ ಎಲ್ಲ ಟೇಪುಗಳನ್ನು ಇಟ್ಟಿದ್ದಾನಂತೆ. ಐ ಮಸ್ಟ್ ಮೀಟ್ ಹರ್ ಆ್ಯಂಡ್ ಟಾಕ್ ಟು ಹರ್ ಎಂದ. ಭೇಟಿಯಾದರೆ ಏನು ನಷ್ಟ? ಸಂಕೋಚವಿಲ್ಲದೆ ನಿನ್ಗೆ ಬೇಕಾದ ಪ್ರಶ್ನೆ ಕೇಳು. ಆಮೇಲೆ ನಿನಗೆ ಬೇಡ ಅನಿಸಿದ್ರೆ ಬೇಡ, ಬಲವಂತವಿಲ್ಲ. ಇಂಥ ಅವಕಾಶ ಬಂದಿರುವಾಗ ಭೇಟಿಯೇ ಆಗೋಲ್ಲ ಅಂದರೆ ಯಾವ ವಿವೇಕ? ಮರುದಿನ ಮಧ್ಯಾಹ್ನ 3:30 ಹೊತ್ತಿಗೆ ಸಂದರ್ಶನ, ನಮ್ಮನೆಯ ಹಾಲಿನಲ್ಲೇ. ಅವರು ಬಂದ ನಂತರ ಅತ್ತಿಗೆಯರು ಸಿಹಿ, ನಮ್ಕೀನ್, ಹಣ್ಣುಗಳು, ಚಹಾ ತಂದು ಕೊಡುವುದು. ಅನಂತರ ನಾನು ಒಂದು ತಂಬೂರಿ ಹಿಡಿದು ಅಲ್ಲಿಗೆ ಬಂದು ಗೋಡೆಯ ಹತ್ತಿರ ಕೂತು ಒಂದು ರಾಗ ಹಾಡುವುದು. ತಬಲಾ, ಹಾರ್ಮೋನಿಯಂ ಮೊದಲಾಗಿ ಯಾವ ಸಾಥಿದಾರರೂ ಇಲ್ಲ, ಬರೀ ಆಲಾಪ. ಅನಂತರ ಮನೆಯ ಆಫೀಸ್ ಕೋಣೆಯಲ್ಲಿ ನನ್ನನ್ನು ಅವರನ್ನು ಕೂರಿಸಿ ಪ್ರತ್ಯೇಕವಾಗಿ ಮಾತನಾಡಲು ಅನುವು ಮಾಡಿಕೊಡುವುದು. ಚಿಕ್ಕಣ್ಣ ಆಲೋಚಿಸಿದನ್ನು ಎಲ್ಲರೂ ಒಪ್ಪಿದರು. ನನ್ನ ಕೋಣೆಯಲ್ಲಿಯೇ ಶ್ರುತಿ ಮಾಡಿಕೊಂಡ ತಂಬೂರಿಯನ್ನು ಚಿಕ್ಕಣ್ಣ ತಂದು ಹಾಲಿನಲ್ಲಿ ಇಟ್ಟ. ಅವನ ಹಿಂದೆ ಬಂದ ನನ್ನನ್ನು ದೊಡ್ಡಣ್ಣ, ನನ್ನ ತಂಗಿ ಮಧುಮಿತಾ ಎಂದು ಪರಿಚಯ ಮಾಡಿಸಿದರು. ಎದ್ದು ನಿಂತು ನಮಸ್ತೆ ಎಂದ ವಿಕ್ರಮನ್ನು ನೋಡಿದ ತಕ್ಷಣ ನಾನು ಸೋತು ನೆಲಕಚ್ಚಿಬಿಟ್ಟೆ. ಮುಂಬೈಯಲ್ಲಿ, ಅದು ನನ್ನ ವಲಯದಲ್ಲಿ, ಸ್ಮಾರ್ಟ್ ಹುಡುಗರಿಗೆ ಕೊರತೆ ಇಲ್ಲ. ಆದರೆ ಈತ ಮುಂಬಯಿಯ ಅಮೆರಿಕ ಎರಡರ ಸ್ಮಾರ್ಟ್ನೆಸ್ಸನ್ನು ಹೀರಿ ಕಂಗೊಳಿಸುತ್ತಿದ್ದಾನೆ. ಬಾಲಿವುಡ್ ನಟನ ಹುಂಬ ಸ್ಮಾರ್ಟ್ನೆಸ್ ಅಲ್ಲ, ಕ್ರೀಡಾಪಟುವಿನ ಬರೀ ದೈಹಿಕ ಚುರುಕಿನ ಸ್ಮಾರ್ಟ್ನೆಸ್ ಅಲ್ಲ. ವಿದ್ಯೆ, ಸಂಸ್ಕಾರ, ಆತ್ಮವಿಶ್ವಾಸ, ಕಲಾ, ಮನೋಧರ್ಮ, ಸಾಧನೆ ಮೊದಲಾಗಿ ಮೆಚ್ಚಬೇಕಾಗಿದ್ದ ಗುಣಗಳೆಲ್ಲವೂ ಮೇಳವಿಸಿದ ಸ್ಮಾರ್ಟ್ನೆಸ್ ಎಂದು ಮೊದಲ ಠೇಕಾ ಮಿಡಿಯುವಷ್ಟು ಕಾಲದಲ್ಲಿ ನನಗೆ ಅನ್ನಿಸಿಬಿಟ್ಟಿತು. ಎದ್ದು ನಿಂತು ನಮಸ್ತೆ ಹೇಳಿದ ಮುಖದಲ್ಲಿ ಎಂತಹ ವಿನಯ! ನನ್ನೊಳಗೆ ಆದ ಗೊಂದಲದಲ್ಲಿ ಪ್ರತಿ ನಮಸ್ತೆ ಮಾಡುವುದನ್ನು ಮರೆತು ಹೋಗಿ ತಂಬೂರಿಯ ಮುಂದೆ ಕುಳಿತೆ. ಇನ್ನೊಮ್ಮೆ ಅವರೆಡೆಗೆ ಕಣ್ಣು ಹರಿಸುವ ಧೈರ್ಯವಾಗಲಿಲ್ಲ. ಬೇಗ ಗಾಯನ ಆರಂಭಿಸುವುದನ್ನೇ ನನ್ನನ್ನು ನಾನು ರಕ್ಷಿಸಿಕೊಳ್ಳುವ ವಿಧಾನವಾಗಿ ಕಂಡಿತು. ಕಣ್ಣು ಮುಚ್ಚಿ ಶ್ರುತಿ ಷಡ್ಜ ಹಚ್ಚಿದೆ. ಅರೆ ಅರೆ, ಏನು ಮಾಡ್ತಿದ್ದೀರಿ? ದೊಡ್ಡಣ್ಣನ ದನಿ. ಸೋಫಾದ ಮೇಲೆ ಕೂತಿದ್ರೆ ಭಾರತೀಯ ಸಂಗೀತ ಕೇಳುವ ಮನೋಧರ್ಮ ಹುಟ್ಟೋಲ್ಲ ಎನ್ನುತ್ತಾ ವಿಕ್ರಮ್ ರತ್ನಗಂಬಳಿಯ ಮೇಲೆ ಚಕ್ಕಲು ಮಕ್ಕಲು ಹಾಕಿ ಕುಳಿತುಕೊಳ್ಳುತ್ತಿದ್ದರು. ನಾನು ಕಣ್ಣು ಬಿಟ್ಟೆ. ಅವರ ಮುಖ ಕಾಣಿಸಿತು. ನನ್ನಲ್ಲಿ ಧೈರ್ಯ ಹುಟ್ಟಿತು. ಧ್ವನಿಯು ದೃಢವಾಯಿತು. ರೇ ಮ ಪ ನಿ ಸಾ ನಿ ಪ ಮ ರೇ ಸಾ ಎಂದು ಎತ್ತಿಕೊಳ್ಳುವ ವೇಳೆಗೆ ಆತ್ಮವಿಶ್ವಾಸ ಹುಟ್ಟಿ ಕಣ್ಣುಗಳನ್ನು ಅರ್ಧ ತೆರೆದೆ. ಸಂಪೂರ್ಣವಾಗಿ ಮುಚ್ಚಿ ಹಾಡುವುದು ಅಭ್ಯಾಸದಲ್ಲಿ ಇರಲಿಲ್ಲ. ಅರೆ ನಿಮೀಲಿತದಲ್ಲಿಯೇ ಕಾಣಿಸಿತು, ಈತನಿಗೆ ಸಂಗೀತದಲ್ಲಿ ಮಗ್ನತೆ ಇದೆ. ಅನಂತರ ರಾಗ ವಿಸ್ತರಣೆ ಏನೂ ಕಷ್ಟವಾಗಲಿಲ್ಲ. ಮುಖ್ಯ ಶ್ರೋತೃವಿಗೆ ಅರ್ಥವಾಗುತ್ತದೋ ಇಲ್ಲವೋ ಎಂಬ ಆತಂಕ ಪರಿಹಾರವಾದದ್ದರಿಂದ ಸೂಕ್ಷ್ಮ ಸ್ಥಾನಗಳ ಮೇಲೆ ನಿಧಾನವಾಗಿ ನಿಂತು ಆತುರವಿಲ್ಲದೆ ಹೊಸ ವಲಯಗಳ ನಾಡಿಗಳನ್ನೆಲ್ಲ ಮಿಡಿದು ಹಿಂದಿರುಗಿ ಬರೀ ಆಲಾಪವನ್ನೇ 40 ನಿಮಿಷ ಮಾಡಿ ನಿಲ್ಲಿಸಿದಾಗ ಮೆಚ್ಚುಗೆ ತುಂಬಿದ ಆತನ ನೋಟ ನನ್ನನ್ನು ಒಳಗೊಂಡಿದ್ದರೂ ರಾಗದ ಭಾವದಲ್ಲಿ ನಟ್ಟಿತ್ತು. ಯಾವ ಟಿಪ್ಪಣಿ ಮಾಡಲು ತಿಳಿಯದ ಸ್ಥಿತಿಯಲ್ಲಿದ್ದರು. ಚಿಕ್ಕಣ್ಣ, ಗಡಿಬಿಡಿಯಲ್ಲಿ ಏರ್ಪಡಿಸಿದೆವು, ಸಾಥಿದಾರರನ್ನು ಕರೆಸೋಕೆ ಸಮಯವಿರಲಿಲ್ಲ. ತಬಲಾ, ಹಾರ್ಮೋನಿಯಂ ಇದ್ದಿದ್ರೆ ರಂಗು ಕೊಡುತ್ತಿತ್ತು ಎಂದ. ವಿಕ್ರಮ್, ಪಕ್ಕವಾದ್ಯಗಳ ಗದ್ದಲವಿಲ್ಲದ ಆಲಾಪವೇ ನನಗೆ ಹೆಚ್ಚು ಇಷ್ಟ ಎಂದರು. ಇನ್ನೊಂದು ಹಾಡಿಸಬಹುದಿತ್ತು, ಆದರೆ 4:15 ಗಂಟೆಗೆ ರಾಹುಕಾಲ ಬರುತ್ತೆ. ದೊಡ್ಡಣ್ಣ ಸಂಗೀತದ ಸಮಾಪ್ತಿಯನ್ನು ಸೂಚಿಸಿದರು. ಆಫೀಸ್ ಕೋಣೆಯಲ್ಲಿ ಅವರೆದುರಿನಲ್ಲಿ ಕುರ್ಚಿಯಲ್ಲಿ ಕುಳಿತಾಗ ನನಗೆ ಗಾಬರಿ, ಭಯ. ಕೇಳಬೇಕೆಂದು ರಾತ್ರಿಯೆಲ್ಲ ರೂಪಿಸಿಕೊಂಡ ಪ್ರಶ್ನೆಗಳು ತಪ್ಪಿಸಿಕೊಳ್ಳುತ್ತಿವೆ. ಅವರೇ ಈಗ, ನೀವು ಹಾಡಿದ್ದು ಮಧುಮಾಸ ಸಾರಂಗವಲ್ಲವೇ? ಅದರ ಸರಿಯಾದ ಹೆಸರು ಮಧ್ಯಮಾದಿ ಸಾರಂಗ್ ಅಂತಲಂತೆ ಎಂದರು. ಇವರು ರಾಗವನ್ನು ಗುರುತಿಸುತ್ತಿದ್ದಾರೆ ಎಂದು ಕೇಳಿ ನನ್ನ ಸಂತೋಷ ಹೆಚ್ಚಾಯಿತು. ಮಾತನಾಡುವ ಧೈರ್ಯವೂ ಬಂತು. ಹೌದು ಎಂದೆ. ಕೇಳಿ ಕೇಳಿ ಧಾಟಿಯ ಮೇಲೆ ಗುರುತಿಸ್ತೀನಿ, ಸ್ವರಜ್ಞಾನದ ಮೇಲಲ್ಲ. ನನ್ನ ಹತ್ತಿರ ಮಧುಮಾಸದ 6 ಟೇಪುಗಳಿವೆ, ಬಿಸ್ಮಿಲ್ಲಾರದು ಸೇರಿ. ಸಂಗೀತ ಕಲಿಬೇಕು ಅನ್ನೋ ಆಸೆ ಎಷ್ಟೋ ಸಲ ಬಾಧಿಸುತ್ತೆ. ನನ್ನ ಕೆಲಸ ಕಾರ್ಯಗಳಲ್ಲಿ ಕ್ರಮವಾಗಿ ಒಂದು ಟೈಮ್ ಟೇಬಲ್ ಮಾಡಿ ಗುರುಗಳಲ್ಲಿ ಹೋಗೋಕೆ ಆಗೋಲ್ಲ. ನೀವು ಒಪ್ಪಿ ಶಿಷ್ಯನಾಗಿ ಸ್ವೀಕರಿಸಿದರೆ ಮನೆಯಲ್ಲೇ ಪಾಠ ಹೇಳ್ಬೋದು ಎನ್ನುವಾಗ ಮುಖದಲ್ಲಿ ಮೂಡಿದ ಮುಗುಳ್ನಗೆಯು ಮೋಹಕವಾಗಿತ್ತು. ನನ್ನ ಮುಜುಗರ ಕಳೆಯುತ್ತಿತ್ತು. ಅವರೇ ಮಾತನಾಡಿದರು. ನೀವೇನು ಕೇಳಬೇಕು ನಿಸ್ಸಂಕೋಚವಾಗಿ ಕೇಳಿ. ಅದಕ್ಕೆ ಮೊದಲು ಒಂದು ಮಾತು ಹೇಳ್ತೀನಿ. ಮುಂಬೈ ಬಿಟ್ಟು ಅಮೆರಿಕಕ್ಕೆ ಬಂದರೆ ಸಂಗೀತದ ಬೆಳವಣಿಗೆಯ ಗತಿ ಏನು ಎನ್ನುವ ಅನುಮಾನಕ್ಕೆ ಕಾರಣವಿಲ್ಲ. ನಾನಿರುವ ಕ್ಯಾಲಿಫೋರ್ನಿಯಾ, ಅದರಲ್ಲೂ ಸಿಲಿಕಾನ್ ವ್ಯಾಲಿಯ ಗಾಳಿ ಭಾರತೀಯ ಸಂಗೀತದಿಂದ ತುಂಬಿ ನುಲಿಯುತ್ತಿದೆ. ನನ್ನ ಮನೆಯಿಂದ 1.25 ಗಂಟೆಯ ಡ್ರೈವ್ನಲ್ಲಿ ಆಲಿ ಅಕ್ಬರ್ ಸ್ಕೂಲ್ ಆಫ್ ಮ್ಯೂಸಿಕ್ ಇದೆ. ಸ್ಯಾನ್ ರಫೇಲ್ ಅಂತ ಊರಿನ ಹೆಸರು. ಸ್ವತಃ ಆಲಿ ಅಕ್ಬರ್ರೇ ಕಲಿಸ್ತಾರೆ. ಅವರು ಮೂಲತಃ ವಾದಕರಾದರೂ ಗಾಯನ ಚೆನ್ನಾಗಿ ಗೊತ್ತಿದೆ. ಶಾಸ್ತ್ರವೆಲ್ಲ ಒಂದೇ ತಾನೇ. ನನಗೆ ಗೊತ್ತಿರುವ ಹಾಗೆ ಕೆಲವು ಗಾಯಕರಿಗೂ ಪಾಠ ಹೇಳ್ತಾರೆ. ವಾರದಲ್ಲಿ 1 ಅಥವಾ 2 ದಿನ ನೀವು ಅಲ್ಲಿಗೆ ಹೋಗಿ ಬರ್ಬೋದು. ಜಾಕಿರ್ ಹುಸೇನ್ ಇರೋದು ನಮ್ಮ ಹತ್ತಿರವೇ. ನಮ್ಮ ಎಷ್ಟೋ ಜನ ಕಂಪ್ಯೂಟರ್ ಇಂಜಿನಿಯರ್ಗಳು ಅವರಿಂದ ತಬಲಾ ಕಲಿತಿದ್ದಾರೆ. ರವಿಶಂಕರ್ ನೆಲೆಸಿರೋದು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲೇ.
ಭಾರತದ ಪ್ರಸಿದ್ಧ ಸಂಗೀತಗಾರರೆಲ್ಲ ಕ್ಯಾಲಿಫೋರ್ನಿಯಾಕ್ಕೆ, ಅದರಲ್ಲೂ ಸಿಲಿಕಾನ್ ವ್ಯಾಲಿಯ ಸುತ್ತಮುತ್ತ ಬಂದು ನೆಲೆಸುತ್ತಿದ್ದಾರೆ. ಪ್ರಸಿದ್ಧ ಸಂಗೀತಗಾರರ ಕಾರ್ಯಕ್ರಮಗಳು ನಮ್ಮ ವ್ಯಾಲಿಯಲ್ಲಿ ಆಗ್ತಾನೆ ಇರ್ತವೆ. ಕಲಿಯೋರ ಸಂಖ್ಯೆಯೂ ಇದೆ, ನೀವು ಅಲ್ಲಿ ಕಲಿಯಲೂಬಹುದು. ಬೇಕೆಂದರೆ ನಿಮ್ಮದೇ ಒಂದು ಹೆಸರಿನಲ್ಲಿ ಸ್ಕೂಲ್ ನಡೆಸಬಹುದು. ಭಾರತದ ವೃತ್ತಿ ಪರಿಣಿತರೆಲ್ಲ ಬಂದು ನೆಲೆಸುತ್ತಿರುವ ನಾಡಿನಲ್ಲಿ ಭಾರತದ ಸಂಗೀತವೂ ಚಿಗುರಿ ಪಲ್ಲವಿಸುವುದು ಸಹಜ ತಾನೇ. ನನ್ನ ಮುಖವನ್ನೇ ನೋಡುತ್ತಾ ಅವರು ಮಾತನಾಡುತ್ತಿದ್ದರು. ಅನಂತರ ನಿಲ್ಲಿಸಿದರು. ಒಂದು ನಿಮಿಷದ ನಂತರ, ನಿಮಗೆ ಕೇಳಬೇಕು ಅನ್ನಿಸಿದ್ದನ್ನು ಸಂಕೋಚವಿಲ್ಲದೆ ಕೇಳಿ ಎಂದರು. ನನ್ನ ಪ್ರಶ್ನೆಗಳನ್ನೆಲ್ಲ ಅವರೇ ಗ್ರಹಿಸಿ ಉತ್ತರ ಹೇಳಿರುವಾಗ ನಾನು ಕೇಳಲು ಉಳಿದಿರುವುದು ಆದರೂ ಏನು? ಅವರೇ ಹೇಳಿದರು. ನಾವು 3 ಜನ ಸ್ನೇಹಿತರು ಸೇರಿ ಕಂಪನಿ ಆರಂಭಿಸಿದ್ದೀವಿ. ಚೆನ್ನಾಗಿ ನಡೀತಿದೆ, ವೇಗವಾಗಿ ಬೆಳೀತಿದೆ. ಮಾರ್ಕೆಟಿಂಗ್ ಹೊಣೆ ನನ್ನದು. ನಾನು ಆಗಾಗ್ಗೆ ಪ್ರಯಾಣ ಮಾಡಬೇಕಾಗತ್ತೆ. ಅಮೆರಿಕದ ಒಳಗೆ ಮಾತ್ರವಲ್ಲ, ಯುರೋಪಿನಲ್ಲೂ ಇಂಡಿಯಾಕ್ಕೂ ರಫ್ತು ವಿಸ್ತರಿಸುವ ವಿಚಾರವಿದೆ. ನಾನು ಇಂಡಿಯಾದಲ್ಲೂ ಕಂಪ್ಯೂಟರ್ ಬಳಕೆ ಕೈಗಾರಿಕೆ ಎರಡೂ ಬೆಳೀತಿವೆ. ಈಗ ನಾನು ಬಂದಿರೋದು ವ್ಯಾಪಾರದ ಕೆಲಸದ ಮೇಲೆಯೇ. ನಾನು ಪದೇ ಪದೇ ಪ್ರವಾಸ ಮಾಡೋದನ್ನು ನೀವು ಸಹಿಸ್ಕೋಬೇಕು. ಕಂಪನಿ ಚೆನ್ನಾಗಿ ಬೆಳೆದ ಮೇಲೆ ಅಂದರೆ 3-4 ವರ್ಷದಲ್ಲಿ ಒಬ್ಬ ಸಮರ್ಥ ಮಾರ್ಕೆಟಿಂಗ್ ಮನುಷ್ಯನನ್ನು ನೇಮಿಸಿಕೊಂಡು ನನ್ನ ಪ್ರವಾಸಗಳನ್ನು ಕಡಿಮೆ ಮಾಡ್ಕೋಬಹುದು. ಒಂದು ಗುಡ್ಡದ ನಡುಭಾಗದಲ್ಲಿ ಸುತ್ತ ಕಾಡಿನ ಮಧ್ಯೆ ಹೊಸದಾಗಿ ಒಂದು ಮನೆ ಮಾಡಿದ್ದೀನಿ. ವರ್ಷದ ಎಲ್ಲ ಋತುಗಳನ್ನು ನನ್ನ ಮನೆಯ ಸುತ್ತಣ ಕಾಡೆ ತೋರಿಸುತ್ತೆ. ವಸಂತ, ಗ್ರೀಷ್ಮ, ಮಲ್ಹಾರದ ವರ್ಷ, ಹೀಗೆ ಸಂಗೀತಕ್ಕೂ ಸ್ಫೂರ್ತಿ, ಸಾಧನೆಗೂ ಸ್ಫೂರ್ತಿಯಾಗುವಂಥ ತಾಣ. ತಕ್ಷಣ ನನ್ನೊಳಗೆ ಕನಸು ಹುಟ್ಟಿಬಿಟ್ಟಿತು. ಆ ಸಾಯಂಕಾಲವೇ ಹೈದರಾಬಾದಿನಲ್ಲಿರುವ ಅವರ ತಾಯಿ ತಂದೆ ತಾಯರಿಗೆ ಫೋನ್ ಮಾಡಿ ಅವರು ಬೆಳಗಿನ ಮೊದಲ ವಿಮಾನದಲ್ಲಿ ಸಾಂತಾ ಕ್ರೂಸ್ ಮುಟ್ಟಿ 8:00 ನನ್ನನ್ನು ನೋಡಿ 8:45 ನಮ್ಮ ಹುಡುಗ ಇನ್ನೂ 4 ದಿನ ಭಾರತದಲ್ಲಿ ಇರ್ತಾನೆ, ಅಷ್ಟರೊಳಗೆ ನೀವು ಮದುವೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ, ಮತ್ತೊಮ್ಮೆ ಬರೋದು ಅಂದರೆ ಅವನಿಗೆ ಕಷ್ಟ, ಸರಳವಾಗಿ ಮಾಡಿಕೊಡಿ, ನಾವು ಹೆಚ್ಚಿನ ಧಾಮ್ಧೂಮ್ಗಳನ್ನು ಇಷ್ಟಪಡೋಲ್ಲ ಎಂದರು. ಪಂಡಿತರನ್ನು ಕರೆಸಿ ಅದರ 2ನೇ ದಿನವೇ ಲಗ್ನವಿರುವುದಾಗಿ ಅವರು ಹೇಳಿ ತಕ್ಷಣ ಫೋನ್ಗಳನ್ನು ಮಾಡಿ ಶೆರಾಟನ್ ಹೋಟೆಲ್ನವರು ಸಕಲ ನಿರ್ವಹಣೆಯನ್ನು ಹೊತ್ತು ತಾಯಿ ಇಬ್ಬರು ಅತ್ತಿಗೆಯರು ಅಂಗಡಿ ಸುತ್ತಿ ಸೀರೆ ಒಡವೆ ಆಯ್ದು ಮದುವೆ ಆಗಿ ಹೋಯಿತು. ಮಧು ಸ್ವತಃ ಉದ್ಯಮ ನಡೆಸುವವರು ಬೇರೆ ದೇಶದವರನ್ನು ಮದುವೆ ಆದರೆ ತ್ವರಿತವಾಗಿ ವೀಸಾ ಕೊಡುವ ಒಂದು ವ್ಯವಸ್ಥೆ ಇದೆ. 1 ತಿಂಗಳಲ್ಲಿ ನೀನು ನನ್ನನ್ನು ಕೂಡಿಕೊತ್ತಿಯೇ, ಈಗ ಒಬ್ಬನೇ ಹೋಗೋಕ್ಕೆ ಕಷ್ಟವಾಗುತ್ತೆ ಎನ್ನುವಾಗ ಅವರ ಕಣ್ಣುಗಳಲ್ಲಿ ಇಬ್ಬನಿ, ನನ್ನ ಕಣ್ಣುಗಳಲ್ಲಿ ನೀರು. ಮದುವೆಯಾದ 2 ರಾತ್ರಿ ಮಾತ್ರ ನಾವು ಜೊತೆಯಾಗಿದ್ದದ್ದು. 20ನೇ ದಿನದಲ್ಲಿ ವೀಸಾ ಸಿಕ್ಕಿ ಟಿಕೆಟು ಖಚಿತವಾಗಿ ನನ್ನ ಮದುವೆ ಆಯಿತು. ಹೋಗಿ ಬರ್ತೀನಿ ಅಂತ ಗುರುವಿಗೆ ಹೇಳಿ ನಮಸ್ಕರಿಸಿ ಬರಲೆ. ಸಿಹಿ ತಿಂಡಿಗಳ ಪೊಟ್ಟಣ ಕೊಟ್ಟು 1 ಶಾಲು, 1 ಚಿನ್ನದ ಸರ. ಯಾಕೋ ಧೈರ್ಯ ಬರಲಿಲ್ಲ. ತಪ್ಪು ಮಾಡಿದ್ದೇನೆಂದೆ. ಮಧ್ಯದಲ್ಲೇ ಅವರಿಗೆ ಕೈಕೊಟ್ಟು ಹಾರಿ ಹೋಗುತ್ತಿದ್ದೇನೆಂದೆ. ಪೂರ್ತಿ ಕಲಿಯುವ ಮೊದಲು ನಿಲ್ಲಿಸೋಲ್ಲ. ಮದುವೆ ಗಿದುವೆಯ ಜಂಜಡಕ್ಕೆ ಬಿದ್ದು ಗುರುವು ಇಷ್ಟು ವರ್ಷ ಕಲಿಸಿದ ಶ್ರಮವನ್ನು ವ್ಯರ್ಥ ಮಾಡೋಲ್ಲ ಅಂತ ಕೊಟ್ಟ ಮಾತು ಮುರಿದಿದ್ದೇನೆಂದೆ. ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರುವ ಗಾಂಧರ್ವ ಸಂಬಂಧವನ್ನು ಏಕಪಕ್ಷೀಯವಾಗಿ ಕತ್ತರಿಸಿ ಓಡಿ ಹೋಗುತ್ತಿದ್ದೇನೆಂದೆ. ತಪ್ಪಿತಸ್ಥ ಭಾವನೆ. ಮದುವೆಯಾಗಬಾರದಾಗಿತ್ತು. ಹಿರಿಯರ ಹಿತ ಒತ್ತಾಯಕ್ಕೆ ಮಣಿಯಬಾರದಾಗಿತ್ತು. ಮೊದಲ ನೋಟದಲ್ಲೇ ವಿಕ್ರಮನ ಅಯಸ್ಕಾಂತ ವ್ಯಕ್ತಿತ್ವಕ್ಕೆ ಸೆಳೆಯಲ್ಪಟ್ಟು ಮಗುಚಿಕೊಳ್ಳಬಾರದಿತ್ತು ಎಂಬ ಖೇದ. ಕ್ಲಾಸ್ಗೆ ಯಾಕೆ ಬರುತ್ತಿಲ್ಲ ಅಂತ ಅವರೇ ಅಕಸ್ಮಾತ್ ಮನೆಗೆ ಫೋನ್ ಮಾಡಿ, ಮಧು ನಿನ್ನ ಮದುವೆಗೆ ಗುರುಗಳನ್ನು ಯಾಕೆ ಕರೀಲಿಲ್ಲ, ಮದುವೆಯ ಸಂಗತಿಯನ್ನು ಏಕೆ ತಿಳಿಸ್ಲಿಲ್ಲ ಅಂತ ಅಮ್ಮನೋ ಅಣ್ಣಂದಿರೋ ಅತ್ತಿಗೆಯರು ಕೇಳಿದರೆ ಏನು ಅರ್ಥ ಎಂಬ ಭಯ. ಭಯದಿಂದಲ್ಲ, ಗುರುವಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದೇ ಹೋಗುವುದಿಲ್ಲ, ಅದು ಶ್ರೇಯಸ್ಕರವಲ್ಲ ಅಂತ ನಿಶ್ಚಯಿಸಿ ಅವರಿಗೆ ಫೋನ್ ಮಾಡಿ, ಯಾಕೆ ಪಾಠಕ್ಕೆ ಬಂದಿಲ್ಲ ನೀನು 20 ದಿನದಿಂದ ಎಂಬ ಅವರ ಪ್ರಶ್ನೆಗೆ 2 ತಾಸಿನಲ್ಲಿ ಬರ್ತೀನಿ, ಮನೆಯಲ್ಲೇ ಇರಬೇಕು ಎಂದು ಹೇಳಿ ಹೂಮನಿಸಿಕೊಂಡು ತಕ್ಷಣ ಹೊರಟು ಅಂಗಡಿಗಳನ್ನು ಸುತ್ತಿ 1 ಚಿನ್ನದ ಸರ, ಜರಿಯ ಶಾಲು, ಸಿಹಿ ತಿಂಡಿಗಳ ಪೊಟ್ಟಣ, ಗುಲಾಬಿ ಹೂಗಳ ದೊಡ್ಡ ಬೊಕ್ಕೆ ತೆಗೆದುಕೊಂಡು ಟ್ಯಾಕ್ಸಿ ಹತ್ತಿ ಪಶ್ಚಿಮ ಬಾಂದ್ರಕ್ಕೆ ಹೋದೆ. ನನ್ನ ವೇಷಭೂಷಣ ನೋಡಿ ಅವರು ದಂಗು ಬಡಿದು ಹೋದರು. ಚಿನ್ನದ ಬಣ್ಣದ ಜರಿ ಅಂಚಿನ ರೇಷ್ಮೆ ಸೀರೆ, ಕೈಗಳಿಗೆ ಬಳೆ, ಕೊರಳಲ್ಲಿ ಮಾಂಗಲ್ಯ, ಬೈತಲೆಗೆ ಸಿಂಧೂರ. ಏನು ಎಂದರು. ಬಾಗಿ ಅವರ ಪಾದಸ್ಪರ್ಶ ಮಾಡಿ ಮೊದಲು ಬೊಕ್ಕೆಯನ್ನವರ ಕೈಗೆ ನೀಡಿ ಅನಂತರ ಉಳಿದ 3 ಪೊಟ್ಟಣಗಳನ್ನು ಕೊಟ್ಟೆ. ಏನು ವಿಶೇಷ ಮತ್ತೆ ಕೇಳಿದರು. ನಿಮಗೆ ಅರ್ಥವಾಗಿರಬೇಕು. ಕೊರಳ ಮಾಂಗಲ್ಯ, ಬೈತಲೆಯ ಸಿಂಧೂರ. ನೀವೇ ನೋಡ್ತಿದ್ದೀರಿ. ಅವರು ನೋಡ್ತಿದ್ರು, ಆದರೆ ಅದರ ಅರ್ಥ ತಲೆಯನ್ನು ಪ್ರವೇಶಿಸಿರಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲು ಮನಸ್ಸು ಸಮ್ಮತಿಸುತ್ತಿರಲಿಲ್ಲ. ನಾನೇ ಹೇಳಿದೆ. ಕಂಕಣ ಬಲ ಒದಗಿ ಬಂತು. ಹುಡುಗ ಅಮೆರಿಕದಿಂದ ಬಂದಿದ್ರು. ಸಂದರ್ಶನದ 2ನೇ ದಿನವೇ ಮದುವೆ ಮಾಡಿಕೊಡಿ ಅಂದರು. ನಿಮ್ಮನ್ನು ಕರೆಯುವ ವ್ಯವಧಾನವೂ ಇರಲಿಲ್ಲ. ನಾಳೆ ರಾತ್ರಿ ನಾನು ಅಮೆರಿಕಕ್ಕೆ ಪ್ರಯಾಣ ಮಾಡ್ತೀನಿ, ನೀವು ಆಶೀರ್ವಾದ ಮಾಡಬೇಕು. ಎಲ್ಲ ಮಾಡಿಕೊಂಡಾದ್ಮೇಲೆ ಆಶೀರ್ವಾದ ಕೇಳೋಕ್ಕೆ ಬಂದಿದ್ಯಾ? ವ್ಯಾಪಾರಸ್ಥ ಜನ, ಮನೆಯಲ್ಲಿ ಬಲವಂತ ಮಾಡಿದ್ರೇನು? ಇಲ್ಲ, ಅವರು ಅಂದರು. ಅನಂತರ ನಿನ್ನ ಅಭ್ಯಾಸ ಅಲ್ಲೇ ಮಾಡ್ತೀನಿ, ಆಗಾಗ್ಗೆ ಮುಂಬೈಗೆ ಬಂದು ನಿಮ್ಮಿಂದ ಹೇಳಿಸ್ಕೋತೀನಿ. ಅವರಿಗೂ ಸಂಗೀತ ಅಂದರೆ ತುಂಬ ಪ್ರೀತಿ. ಅವರ ಅಸಮಾಧಾನ ತುಸು ಕಡಿಮೆ ಆದಂತೆ ಕಂಡಿತು. 2 ನಿಮಿಷದ ನಂತರ, ನಾಳೆಯೇ ಹೊರಟಿದೀಯಾ ಅಂದರು. ನನ್ನ ಮುಖ ನೋಡುತ್ತಾ ಎಂದೆ. ಮಲಗುವ ಕೋಣೆಗೆ ಹೋಗೋಣ ಎಂದು ಕಣ್ಣಿನಿಂದ ಸೂಚಿಸಿದರು. ನಾನು ಮುಖದಲ್ಲಿ ಕೋಪ ತೋರಿಸಿದೆ. 1 ನಿಮಿಷದ ನಂತರ, ಮತ್ತೆ ಯಾವಾಗ ಸೇರ್ತೀವೋ ಏನೋ, ಬಾ,
ಎಂದು ನನ್ನ ಭುಜ ಹಿಡಿದು ನಡೆಸುವಂತೆ ಮೃದುವಾಗಿ ತಳ್ಳಿದರೂ ನನಗೆ ಮದುವೆಯಾಗಿದೆ ಎಂದೆ. ಅದಕ್ಕಿಂತ ಮೊದಲು ನನ್ನ ಕೂಡ ಆಗಿರೋದು ಮರೆತುಬಿಟ್ಟೆಯಲ್ಲ ಎಂದು ನಕ್ಕರು. ನಿಮ್ಮ ಜೊತೆ ಆಗಿರಲಿಲ್ಲ, ನಾನೇ ಒಂದಿನ ಸೂಚಿಸಿದ್ದೆ. ನಿಮ್ಮ ಹೆಂಡತಿಯಿಂದ ಡೈವರ್ಸ್ ಸಿಕ್ಕೋದಿಲ್ಲ, ಅದು ಸಾಧ್ಯವಿಲ್ಲ ಅಂದ್ರಿ. ಪ್ರಯತ್ನ ಪಟ್ಟಿದ್ರೆ ಡ್ರೈವರ್ಸ್ ಪಡೆಯೋದು ಕಷ್ಟವಿರಲಿಲ್ಲ. ಆದರೆ ಅದರ ಕಾನೂನು ಇತ್ತೀಚೆಗೆ ಸಡಿಲವಾಗಿದೆ ಅಂತ ನನಗೂ ಗೊತ್ತಿತ್ತು. ನಿಮ್ಮನ್ನು ಬಲವಂತ ಮಾಡೋಕ್ಕೆ ನನಗೆ ಇಷ್ಟವಿರಲಿಲ್ಲ ಅಂದೆ. ಅವರಿಗೆ ಕೋಪ ಬಂತು. ಮದುವೆಯಾಗಿಬಿಟ್ಟೆ, ಇವನ್ನೇನು ಹೊಂಗುವಂಥ ಧಿಕ್ಕಾರ ತೋರಿಸ್ತೀಯೋ? ಹೋಗುವ ಮೊದಲು ಒಮ್ಮೆಯಾದರೂ ಪ್ರೀತಿ ಮಾಡ್ತೀಯೋ? ನೋಡಿ, ಇನ್ನು ಮೇಲೆ ನಾನು ಮುಟ್ಟೋದು ನಿಮ್ಮ ಪಾದವನ್ನು ಮಾತ್ರ. ನೀವು ಮುಟ್ಟಬಹುದಾದ್ದು ನನ್ನ ನೆತ್ತಿನ ಮಾತ್ರ. ಕೋಪಕ್ಕೆ ಸಿಕ್ಕಿ ಚುಚ್ಚು ಮಾತಾಡೋದ್ರಿಂದ ಪ್ರಯೋಜನವಿಲ್ಲ ಅಂತ ಹೇಳಿ ಬಾಗಿ ಅವರ ಪಾದ ಮುಟ್ಟಿ ಹೊರಗೆ ಬಂದು ಬಿಟ್ಟೆ. ಅಡಿಗೆಯನ್ನು ಪಿಂಗಾಣಿ ಕಿರು ಪಾತ್ರೆಯಲ್ಲಿ ಹಾಕಿ ಮೈಕ್ರೋ ಓವನ್ನಲ್ಲಿ ಬಿಸಿ ಮಾಡಿ ತಟ್ಟೆ ಬಟ್ಟಲುಗಳನ್ನು ಇಟ್ಟು ಮುಗಿದರೂ ಅವರು ಸ್ನಾನ ಮುಗಿಸಿ ಹೊರಗೆ ಬರಲಿಲ್ಲ. ಬಿಸಿ ತುಂತುರು ಹಿತವಾಗಿರಬಹುದು, ತಲೆಗೆ ಸ್ನಾನ ಮಾಡುತ್ತಿರಬಹುದು ಎಂದುಕೊಂಡು ಅಡಿಗೆ ಮನೆಯ ಕಿಟಕಿಯಿಂದ ಹೊರಗೆ ನೋಡಿದೆ. ಇಳುವಿನ ದಟ್ಟ ಕಾಡಿನ ಮೇಲೆ ಬಿಸಿಲು ಬಿದ್ದು ಎಲೆಗಳು ಮಿನುಗುತ್ತಿದ್ದವು. ನಿಸರ್ಗವನ್ನು ಆಪ್ತವಾಗಿ ಪ್ರೀತಿಸುವವರು ಮಾತ್ರ ಇಂಥ ಕಡೆ ಮನೆ ಕಟ್ಟಿ ವಾಸಿಸ್ತಾರೆ ಎನ್ನಿಸಿತು. ವೃತ್ತಿಯಲ್ಲಿ ಮಾರ್ಕೆಟಿಂಗ್ ಪರಿಣಿತ, ಪ್ರವೃತ್ತಿಯಲ್ಲಿ ನಿಸರ್ಗ ಪ್ರೇಮಿ, ಸಂಗೀತಕ್ಕೆ ಸ್ಪಂದಿಸುವ ಮನೋಧರ್ಮಿ. ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕರೆತಂದವರು ಮಧ್ಯಾಹ್ನ 3 ಗಂಟೆ. ಮಧು, ನೀನು ತುಂಬ ಬಳಲಿದೆಯಾ? 12.5 ಗಂಟೆಯ ಕಾಲ ವ್ಯತ್ಯಾಸ, ಭೂಮಿಯ ಆ ಕಡೆಯಿಂದ ಈ ಕಡೆಯ ಪಯಣ. ಸ್ನಾನ ಊಟ ಮಾಡಿ ಮಲಗಿಬಿಡು. ಕನಿಷ್ಠ 12 ಗಂಟೆ ಕಾಲ. ಸ್ನಾನಕ್ಕೆ ಮೊದಲು ಈ ಮನೆಯನ್ನೊಂದು ಸಲ ನೋಡುವಂತೆ ಬಾ. ನನಗೆ ತುಂಬ ಪ್ರಿಯವಾದ ಜಾಗದಲ್ಲಿ ಪ್ರಿಯವಾಗುವಂತೆ ನಾನೇ ಕಲ್ಪನೆ ಕೊಟ್ಟು ಪ್ಲ್ಯಾನ್ ಮಾಡಿ ಕಟ್ಟಿಸಿದ ಮನೆಯನ್ನು ನೀನು ನೋಡಿ ಒಪ್ಪಬೇಕು ಅನ್ನುವ ಆಶೆ ಮಾತ್ರವಲ್ಲ, ಈ ಮನೆ ಎಲ್ಲಿದೆ, ಇದರ ಪ್ಲ್ಯಾನ್ ಏನು ಅಂತ ಸ್ಪಷ್ಟವಾಗಿ ತಿಳಿದು ಮಲಗೋದು ಒಳ್ಳೆಯದು. ನಡುವೆ ಅರೆ ಎಚ್ಚರವಾದಾಗ ನಾನೆಲ್ಲಿದ್ದೀನಿ ಅಂತ ಅರಿವಿಲ್ಲದಿದ್ದರೆ ನಿದ್ದೆ ಮತ್ತೆ ಆಳಕ್ಕೆ ಇಳಿಯೋದಿಲ್ಲ. ಬಾ ತೋರಿಸ್ತೀನಿ ಅಂತ ಎಲ್ಲ ಕೋಣೆ ಹಜಾರ ತೋರಿಸಿ ನನ್ನ ಮೆಚ್ಚುಗೆಯಿಂದ ಹೇಗೆ ಕೃತಾರ್ಥರಾದರು. ಇದು ನಿನ್ನ ಸಂಗೀತ ಅಭ್ಯಾಸದ ಕೋಣೆ. ಅದಕ್ಕೆ ಒಂದು ಕುರ್ಚಿ ಬೆಂಚು ಇಟ್ಟಿಲ್ಲ. ಅಲಿ ಅಕ್ಬರ್ ಸ್ಕೂಲ್ ಅಂದನಲ್ಲ, ಅಲ್ಲಿ ನಿನಗೆ ಬೇಕಾದ ತಂಬೂರಿ, ಹಾರ್ಮೋನಿಯಂ, ತಬಲ ಎಲ್ಲ ಸಿಗ್ತವೆ. ಕಲ್ಕತ್ತೆಯಿಂದ ತರಿಸಿ ಸರಬರಾಜು ಮಾಡ್ತಾರೆ. ಸುಧಾರಿಸ್ಕೊ. ನಾಡದ ಸಂಜೆ ಕರ್ಕೊಂಡು ಹೋಗ್ತೀನಿ. ನೀನು ಆರಿಸಿದ್ದನ್ನು ತರೋಣ. ಜೆಟ್ ಬಳಲಿಕೆ ಹೋಯಿತು. ಕಾಣದ ದೇಶಕ್ಕೆ ಬಂದಿರುವೆನೆಂಬ ವಿರಹ ಮರೆಯಾಯಿತು. ನಾನು ಸಂಗಡವೇ ಸರಿಯಾಗಿ ಪ್ಯಾಕ್ ಮಾಡಿ ತಂಬೂರಿ ತಂದಿರುವುದನ್ನು ಅವರು ನೋಡಿದ್ದರು. ಒಂದು ಪೆಟ್ಟಿಗೆ ಹಾರ್ಮೋನಿಯಂ ಎಂದು ಅವರಿಗೆ ತಿಳಿದಿರಲಿಲ್ಲ. ಒಂಟಿ ಮಂಚ ತೋರಿಸಿ ಹೇಳಿದರು, ಈ ದೇಶ ಒಂಟಿ ಹಾಸಿಗೆ ಇಬ್ಬರಿಗೆ ಸಾಕಾಗುತ್ತೆ. ನಮ್ಮ ಮಾಸ್ಟರ್ ಬೆಡ್ರೂಮಿಗೆ ನಾನು ಬೇಕಂತಲೇ ಮಂಚ ಮೊದಲಾದವನು ತಂದಿಲ್ಲ. ಮದುವೆ ಆದಮೇಲೆ ಹೆಂಡತಿಯ ಜೊತೆಗೆ ಫರ್ನಿಚರ್ ಅಂಗಡಿಗೆ ಹೋಗಿ ನಮಗಿಷ್ಟವಾದ ಅಲಂಕರಣಗಳನ್ನು ಆರಿಸಿ ಹೊಸ ಕಲ್ಪನೆಗಳನ್ನು ಕೊಟ್ಟು ಅಲಂಕರಣ ಪರಿಣಿತನನ್ನು ಕರೆತಂದು ಮಾಡಿಸೋಣ ಅಂತ ಬಿಟ್ಕೊಂಡಿದ್ದೆ. ಅಲ್ಲಿ ತನಕ ಈ ಕೋಣೆಯನ್ನು ಉಪಯೋಗಿಸೋಣ ಅಂತ ತೋರಿಸಿದರು. ಈಗ ಅತಿಥಿ ಕೋಣೆಯಾಗಿರುವುದನ್ನು. ಇನ್ನೂ ಅವರ ಸ್ನಾನ ಮುಗಿದಿಲ್ಲ. ಟಬ್ಬಿಗೆ ನೀರು ತುಂಬಿಕೊಂಡು ಮಲಗಿಬಿಟ್ರೋ? ಹೋಗಿ ಹೊರಗಿನಿಂದ ಕೂಗುವ ಮನಸ್ಸಾಯಿತು. ಈ ಸಂದರ್ಭದಲ್ಲಿ ಅದು ಹೆಚ್ಚಿಗೆ ಸಲುಗೆಗೆ ಅವಕಾಶ ಕೊಡುತ್ತದೆಂಬ ಎಚ್ಚರ ಹುಟ್ಟಿತು. ಎಷ್ಟು ಹೊತ್ತಿಗಾದರೂ ಬರಲಿ, ಅಗತ್ಯ ಬಿದ್ದರೆ ಬಾಜಿಗಳನ್ನು ಇನ್ನೊಂದು ಸಲ ಮೈಕ್ರೋ ಓವನ್ನಲ್ಲಿ ಇಟ್ಟರೆ ಆಯಿತು ಎಂಬ ಸಮಾಧಾನ ತಂದುಕೊಂಡು ಸಂಗೀತದ ಕೋಣೆಗೆ ಹೋಗಿ ಕೂತಳು. ಮುಂಬೈಯಲ್ಲಿ ಕೋಣೆಯ ಬಾಗಿಲು ಮುಚ್ಚಿದರೆ ಶೆಕೆ, ಫ್ಯಾನ್ ಚಾಲು ಮಾಡಿದರೆ ಶ್ರುತಿ ತಪ್ಪುತ್ತೆ, ಧ್ವನಿ ಕದಲುತ್ತೆ. AC ಹಾಕಿದರೆ ಅದರ ಗುಯಿಗುಡಿತದಲ್ಲಿ ಶ್ರುತಿ ತಪ್ಪೋದು ಮಾತ್ರವಲ್ಲ, ತಂತಿ ಗಂಟಲುಗಳೆರಡಕ್ಕೂ ವ್ಯತ್ಯಾಸವಾಗುತ್ತೆ. ಈ ಮನೆಯಲ್ಲಿ, ಈ ಕೋಣೆಯಲ್ಲಿ ಎಂಥ ಹಿತಕರ ಹವಾ! ಶ್ರುತಿಗೆ ಆಧಾರವಾದ ನಿಶ್ಶಬ್ದ. ಒಂದು ಸಲ ಶ್ರುತಿ ಮಾಡಿಕೊಂಡರೆ 2 ತಾಸಾದರೂ ಇಳಿಯದ ಬಿಗಿ. ಇಲ್ಲಿಗೆ ಬಂದ ಆರಂಭದಲ್ಲಿ ತಂಬೂರಿಯ ಗುಡಿತವನ್ನು ಕೇಳುತ್ತಾ ಸುಮ್ಮನೆ ಕೂತು ಬಿಡ್ತಿದ್ದೆ. ಎಷ್ಟೋ ಹೊತ್ತಿನ ನಂತರ ಅಭ್ಯಾಸಕ್ಕೆ ತೊಡಗಿದಾಗ ಎಷ್ಟು ಮುಕ್ತವಾಗಿ ತೆರೆದುಕೊಳ್ಳುತ್ತಿತ್ತು. ತಪ್ಪು ಮಾಡುತ್ತಿದ್ದೇನೆಂದು ನಡುವೆ ತಿದ್ದುವ ಗುರುಜಿಯ ಭಯವಿಲ್ಲ. ರಾಗದ ಸೂಕ್ಷ್ಮ ವ್ಯತ್ಯಾಸಗಳೆಲ್ಲ ನನಗೆ ಗೊತ್ತಿವೆ. ಸೂಕ್ಷ್ಮದಿಂದ ತುಸು ಹೊರಳಿದರೂ ಬೇರೆ ಯಾವ ರಾಗಕ್ಕೆ ಜಾರುತ್ತದೆಂಬ ಶಾಸ್ತ್ರಜ್ಞಾನವಿದೆ. ಅನುಮಾನ ಬಂದಾಗ ನೋಡಿಕೊಳ್ಳಲು ಭಾತ್ಕಂಡೆ ಸಂಪುಟಗಳಿವೆ. 5 ವರ್ಷದ ವಾಡೇಕರ್ ಮಾಸ್ತರ್ ಶಿಕ್ಷಣ, 6 ವರ್ಷದ ಗುರುಜಿಯ ಪಾಠಗಳ ತರಬೇತಿಗಿಂತ ಇನ್ನೇನು ಬೇಕು? ಕಲಿತದ್ದನ್ನೆಲ್ಲ ಆತ್ಮಗತ ಮಾಡಿಕೊಳ್ಳುವ ಅವಧಿ ನನಗೆ ಬೇಕಿತ್ತು. ಅದರೊಳಗೆ ಮಾಗಿ ಸ್ವಂತಿಕೆಯನ್ನು ಬೆಳೆಸಿಕೊಂಡು ಮೇಲೇರುವ ಅವಧಿ. ಗಂಟೆಗಟ್ಟಲೆ ಹಾಡಿಕೊಳ್ಳುತ್ತಿದ್ದೆ. ಸಂಚಾರಗಳನ್ನು ಪುನರಾವರ್ತಿಸಿ ವ್ಯತ್ಯಾಸ ಮಾಡಿ ಹೊಸ ರೀತಿಯಲ್ಲಿ ಪ್ರಯೋಗಿಸಿ ಬೆಳೆಸುತ್ತಿದ್ದೆ. ಹೊಸ ರೀತಿಯ ಪ್ರಯೋಗ ಮಾಡಿದಾಗ ರಾಗದ ನಾಳವನ್ನು ತಪ್ಪಿ ಮತ್ತೆಲ್ಲೋ ಹರಿಯಬಿಟ್ಟೇನೇನೋ ಎಂಬ ಅನುಮಾನ ಹುಟ್ಟುತ್ತಿತ್ತು. ಅದನ್ನು ಯಾರ ಹತ್ತಿರ ಕೇಳುವುದು? ಇನ್ನು 4 ವರ್ಷ ಗುರುವಿನ ಆಶ್ರಯ ಬೇಕಿತ್ತು ಎಂಬ ಅರಿವು. ಈ ಕ್ಯಾಲಿಫೋರ್ನಿಯಾದಲ್ಲಿ ಮಾರ್ಗದರ್ಶನ ಮಾಡುವವರು ಯಾರೂ ಇಲ್ಲ. 2 ಸಲ ಅಲಿ ಅಕ್ಬರ್ ಅಲ್ಲಿ ಹೋದೆ. ಅವರೆದುರು ಕೂತು ಹಾಡುವಾಗ ಬರುತ್ತಿದ್ದ ಸಂಚಾರಿ ಸರಿ ತಪ್ಪುಗಳನ್ನು ಅವರು ವಿವರಿಸುತ್ತಿದ್ದರು. ಆದರೆ ಗಾಯನದ ವಿಶಿಷ್ಟಗತಿ ಗಮ್ಯಗಳು ಅವರ ಕ್ಷೇತ್ರವಲ್ಲ. ಸದಾ ಬ್ಯುಸಿ ಇರುವ ಅವರು ನನಗೆ ಬೇಕಾದಷ್ಟು ಕೊಡುವ ಸಮಯವೂ ಇಲ್ಲ. ಮನೆಯಿಂದ 2 ಗಂಟೆ 75 ಮೈಲಿ ವೇಗದಲ್ಲಿ ಕಾರು ಓಡಿಸಿಕೊಂಡು ಹೋದ ತಕ್ಷಣ ಹಾಡುವ ಲಹರಿ, ಧ್ವನಿಯ ಶಕ್ತಿ ಬರುತ್ತಿರಲಿಲ್ಲ. ಹೊಸದಾಗಿ ಡ್ರೈವಿಂಗ್ ಕಲಿತವಳಾದ್ದರಿಂದ ಹುಟ್ಟುವ
ಆತಂಕದಲ್ಲಿ ಧ್ವನಿ ಕೂತು ಹೋಗುತ್ತಿತ್ತು. ತಾನಗಳ ಅಭ್ಯಾಸಕ್ಕೆ ಕುಲಕರ್ಣಿ ಬರುತ್ತಿದ್ದರಾದರೂ ಶನಿವಾರ ಭಾನುವಾರ ಮಾತ್ರ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿಯುವ ಅವರಿಗೆ ಉಳಿದ ದಿನ ಬಿಡುವಿಲ್ಲ. ಇದು ಏನಿದ್ದರೂ ಹವ್ಯಾಸಿಗಳ ವಾತಾವರಣ ಅನ್ನಿಸಿಬಿಟ್ಟಿತಲ್ಲ. ಇಲ್ಲಿಗೆ ಬಂದ 6 ತಿಂಗಳಲ್ಲಿ ಗುರೂಜಿಯ ನೆನಪು ಕಾಡತೊಡಗಿತು. ರಾಗಗಳ ಮೇಲಿನ ಅವರ ಪ್ರಭುತ್ವ, ಎಷ್ಟು ಸರಳಗತಿ ವಕ್ರಗತಿಗಳಲ್ಲಿ ಯಾವುದೇ ಗತಿ ಭೇದದಲ್ಲಿ ಓಡಿದರೂ ತಾನಗಳ ವಿನ್ಯಾಸವು ರಾಗ ಭಾವದಿಂದ ಹೊರಕ್ಕೆ ಅತಿಕ್ರಮಿಸುವುದಿಲ್ಲ. ಅವರ ಹತ್ತಿರವೇ ಇನ್ನು 3-4 ವರ್ಷ ಕಲಿಯಬೇಕಿತ್ತು. ಪೂರ್ತಿ ಕಲಿಯುವ ತನಕ ಬಿಡೋಲ್ಲ ಎಂದು ಆರಂಭದಲ್ಲಿ ಕೊಟ್ಟ ಮಾತು ಉಳಿಸ್ಕೋಬೇಕಿತ್ತು ಎಂಬ ಖೇದ ಆವರಿಸಿಕೊಳ್ಳತೊಡಗಿತು. ಇಲ್ಲಿಗೆ ಬಂದ 1 ವರ್ಷಕ್ಕೆ ಮುಂಬೈಗೆ ಹೋಗಿ ಬಂದನಾದರೂ ಅವರನ್ನು ಭೇಟಿಯಾಗಲಿಲ್ಲ. ಹಾಗಿದ್ದರೆ ಖಂಡಿತವಾಗಿಯೂ ಪಾಠ ಹೇಳುತ್ತಿದ್ದರು. ಆದರೆ ತಮ್ಮ ಫೀಯನ್ನು ಕೇಳುತ್ತಿದ್ದರು. ನಿನಗೆ ಸಂಪೂರ್ಣ ಮನಸ್ಸಿಲ್ಲದಿದ್ದರೆ ನಾನು ಹೇಗೆ ಸಂಪೂರ್ಣ ಮನಸ್ಸಿನಿಂದ ಹೇಳಿಕೊಡಲಿ ಅನ್ನುತ್ತಿದ್ದರು. ವಿಕ್ರಮರಿಗೆ ಮೋಸ ಮಾಡುವುದು ನೀಚ ಕೆಲಸ ಎನ್ನಿಸುತ್ತಿತ್ತು. ಮಧು, ನಾನು ಇಷ್ಟೊಂದು ವಿಮಾನಯಾನ ಮಾಡ್ತೀನಲ್ಲ, ಬೇಕಾದಷ್ಟು ಮೈಲೇಜ್ ಜಮಾ ಆಗಿರುತ್ತೆ. ನೀನು 3 ತಿಂಗಳಿಗೊಂದು ಸಲ ಮುಂಬೈಗೆ ಹೋಗಿ ಬಂದರೂ ನಮ್ಮ ಕೈಯಿಂದ 1 ಸೆಂಟು ಖರ್ಚಾಗೋಲ್ಲ. ಬೇಕಾದರೆ ನೀನು ಹೋಗಿ 2 ವಾರ ದಿನಕ್ಕೆ 4 ತಾಸಿನಂತೆ ಪಾಠ ಹೇಳಿಸ್ಕೊಂಡು ಬಾ. ಅಲ್ಲಿ 2 ವಾರ ಹೇಳಿಸ್ಕೊಂಡ ಪಾಠ ಇಲ್ಲಿ 3 ತಿಂಗಳ ಸಾಧನೆಗೆ ಸಾಕಾಗ್ಬೋದು. ಅವ್ರು ಕೇಳಿದಷ್ಟು ಫೀಸ್ ಕೊಡೋಣ. ಡಾಲರ್ನಲ್ಲಿ ಗಳಿಸೋರಿಗೆ ರೂಪಾಯಿನಲ್ಲಿ ಕೊಡೋದೇನು ಕಷ್ಟ. ಮೊದಲೇ ಫೋನ್ ಮಾಡಿ ಅವ್ರು ಯಾವ ಅವಧಿಯಲ್ಲಿ ಊರಿನಲ್ಲಿ ಇರ್ತಾರೆ ಅಂತ ತಿಳ್ಕೊಂಡು ಹೋಗ್ಬೋದು. ನೀನು ಟೇಕ್ ಆಫ್ ಹಂತಕ್ಕೆ ಬಂದಿದೆಯಾ? ಸ್ವಲ್ಪ ವಿಶೇಷ ತರಬೇತಿ ಸಿಕ್ಕಿದರೆ ಆಕಾಶಕ್ಕೆ ಚಿಮ್ತೀಯಾ? ತಾವಾಗಿಯೇ ಹೇಳಿ ಪ್ರೋತ್ಸಾಹಿಸುವ ಇಂಥ ಗಂಡನಿಗೆ ಮೋಸ ಮಾಡುವುದು ಹೇಗೆ? ಹೀಗೆ 2 ವರ್ಷ ಮುಂದೆ ಸಾಗದೆ ಕೆಳಗೆ ಇಳಿಯದೆ ನಿಂತಲ್ಲೇ ಗಾಣ ತಿರುಗಿ ಜೀವನದಲ್ಲೇ ಬೇಸರ ಹುಟ್ಟಿತ್ತು. ಯಾವುದರಲ್ಲೂ ಆಸಕ್ತಿ ಇಲ್ಲ. ಜೊತೆಗೆ ಈ ಕಾಡಿನ ನಡುವಣ ಒಂಟಿ ಮನೆ, ಆಗಾಗ್ಗೆ ಪ್ರವಾಸ ಹೋಗುವ ಗಂಡ, ಖಿನ್ನತೆಯ ರೋಗ ಬಡಿದಿದೆ ಎನ್ನುವಂಥ ಲಕ್ಷಣಗಳು. ಇಂಥ ಸ್ಥಿತಿಯಲ್ಲಿ ನ್ಯೂಯಾರ್ಕಿನ ಎಥ್ನಿಕ್ ಕಲಾ ಸಂಘವು ಭಾರತೀಯ ಸಂಗೀತದ ಮೇಲೆ ವಿಖ್ಯಾತ ಗಾಯಕ ಮೋಹನ್ ಲಾಲರ ಒಂದು ಕಾರ್ಯಾಗಾರ ಏರ್ಪಡಿಸಿದೆ ಎಂಬ ಸುದ್ದಿಯನ್ನು ಪತ್ರಿಕೆಯಲ್ಲಿ ನೋಡಿ, ಹೇಗೂ ಬರ್ತಿದ್ದೀರಿ, 1 ತಿಂಗಳು ಮೊದಲೇ ಬಂದು ನಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯಿರಿ, ಆಗ ಅಲ್ಲಿ ಪ್ರಚಂಡ ಬೇಸಿಗೆ, ಕಾರ್ಯಕ್ರಮಗಳು ಇರೋಲ್ಲ, ಇಲ್ಲಿಯೇ ಹಿತವಾಗಿರುತ್ತೆ ಅಂತ ಫೋನ್ ಮಾಡು, ನಾನು ಮಾತಾಡ್ತೀನಿ, 1 ತಿಂಗಳು ಅವರಿಂದ ಪಾಠ ಹೇಳಿಸ್ಕೊ, ನಿನ್ನ ಜಡ ಕಳೆಯುತ್ತೆ ಅಂತ ವಿಕ್ರಮರೇ ಸೂಚನೆ ಕೊಟ್ಟಾಗ ನಾನು ತಕ್ಷಣ ಒಪ್ಪಲಿಲ್ಲ. ಯಾಕೆ ನಿನಗಿಷ್ಟ ಇಲ್ಲ? ಅವರು ಮತ್ತೆ ಮತ್ತೆ ಕೇಳಿದಾಗ ಏನು ಹೇಳೋದು? ಅವರು ಬಂದರೆ ಹಳೆ ಸಂಬಂಧನ ಮತ್ತೆ ಬೇಡ್ತಾರೆ, ಒತ್ತಾಯ ಮಾಡ್ತಾರೆ ಅಂತ ಗೊತ್ತಿದ್ದು ನಾನು ಫೋನ್ ಮಾಡಿದೆ. 1 ಸಲವಲ್ಲ, 2 ಸಲವಲ್ಲ, 3 ಸಲ. ತಿಹಾಯಿ ಪರಿಣಾಮ ಬೀರಿತು. ಸ್ನಾನ ಮುಗಿಸಿ ಬಂದಿರ್ಬೋದು. ಹೌದು, ಗುನುಗು ಬರುತ್ತಿದೆ. ಅವರು ಗುನುಗಿಕೊಂಡರೂ ರಾಗದ ಭಾವ ಸ್ಪಷ್ಟವಾಗಿ ಹೊಮ್ಮುತ್ತೆ. ಗಮಧನಿ ಸಾ. ಚಂದ್ರಕಾಂತ್. ಅವಳು ಅವನ ಕೋಣೆಯ ಬಾಗಿಲಿಗೆ ಹೋದಳು. ತೆರೆದಿತ್ತು. ತಲೆಗೆ ಸ್ನಾನ ಮಾಡಿದ್ರಾ ಅಂದಳು. ಬೆನ್ನು ಉಜ್ಜೋಕೆ ಕೂಗೋಣ ಅಂದ್ಕೊಂಡೆ, ಆದರೆ ಸೇವೆಯನ್ನು ಕೇಳಿ ಮಾಡಿಸ್ಕೋಬಾರ್ದು ಅಂತ ಸುಮ್ಮನಾದೆ ಎಂದ. ಊಟಕ್ಕೆಲ್ಲ ಸಿದ್ಧ ಮಾಡಿದ್ದೀನಿ, ಬೇಗ ಬನ್ನಿ ಎಂದು ಅವಳು ಕೆಳಗೆ ಇಳಿದಳು. ಊಟ ಮಾಡುವಾಗ ಅವನು ಯಾವ ಮಾತು ಆಡಲಿಲ್ಲ. ಆದರೆ ಮುಖದಲ್ಲಿ ಅಪ್ರಸನ್ನತೆ ಇರಲಿಲ್ಲ. ಏನೋ ಆಗಿಯೇ ಇಲ್ಲವೇನೋ, ತಾನು ಯಾವುದೋ ಲಹರಿಯಲ್ಲಿದ್ದೇನೆ ಎಂಬಂತೆ ಊಟ ಮಾಡಿದ. ಮುಗಿಸಿದ ಮೇಲೆ ತನ್ನ ಕೋಣೆಗೆ ಹೋಗಿ ಕುರ್ಚಿಯ ಮೇಲೆ ಕುಳಿತ. ತಟ್ಟೆ ಬಟ್ಟಲುಗಳನ್ನು ತೆಗೆದುಕೊಂಡು ನಲ್ಲಿಯ ಕೆಳಗೆ ಹಿಡಿದು ಡಿಶ್ ವಾಷರಿಗೆ ಹಾಕಿ ಊಟದ ಮೇಜನ್ನು ಒರೆಸಿದ ಮೇಲೆ ಅವನ ಕೋಣೆಗೆ ಹೋದಳು. ತಾನೇ ಒಪ್ಪಿಸಿಕೊಳ್ಳುವ ಸೂಚನೆ ಕೊಡಬೇಕು. ಅವರ ಮುನಿಸು ಹೋಗಿಲ್ಲ. ಅವರಾಗಿಯೇ ಆ ಸೂಚನೆ ಮಾಡೋದಿಲ್ಲ ಎಂಬುದು ಅವಳಿಗೆ ಅರ್ಥವಾಗಿತ್ತು. 8.5 ವರ್ಷದ ಹಿಂದೆ ಕೂಡ ಹಾಗೇ ನಡೆಯಿತಲ್ಲ. ನಾನೇ ಅವರ ಫ್ಲ್ಯಾಟಿಗೆ ಹೋಗಿ, ನಾನು ಬಂದಿದ್ದೀನಿ, ಸಂಪೂರ್ಣ ಮನಸ್ಸಿನಿಂದ ಬಂದಿದ್ದೀನಿ, ಸಂಪೂರ್ಣವಾಗಿ ಒಪ್ಪಿಸಿಕೊಂಡಿದ್ದೀನಿ, ನೀವಷ್ಟೇ ಸಂಪೂರ್ಣವಾಗಿ ವಿದ್ಯೆ ತುಂಬಬೇಕು, ಸಾಧನೆ ಮಾಡಿಸಬೇಕು, ಗಾಯಕಿಯಾಗಿಸಬೇಕು ಎನ್ನುವ ಮಾತುಗಳು ಒಂದು ಶಬ್ದವೂ ತಪ್ಪದೆ ನೆನಪಿಗೆ ಬಂದು ಹೋಗಿ ಅವನ ಮಂಚದ ಮೇಲೆ ಕುಳಿತಳು. ಅವನು ಅವಳ ಮುಖ ನೋಡಿದ. ಪ್ರಶ್ನೆ ಮಾತ್ರವಲ್ಲ, ಏಕೆ ತಡ ಎಂಬ ಭಾವ ತುಂಬಿತ್ತು. ಇಲ್ಲಿಗೆ ಬನ್ನಿ, ಕುರ್ಚಿಯ ಮೇಲೆ ಯಾಕೆ ಕೂತಿದ್ದೀರಿ ಎಂದಳು. ನೀನು ಕೈ ಹಿಡಿದು ಎಬ್ಬಿಸಿ ಕರೆದೊಯ್ಯಬೇಕು ಎಂದ. ಅವಳು ಎದ್ದು ಹತ್ತಿರ ಬಂದು ಅವನ ಕೈ ಹಿಡಿದು ಎಬ್ಬಿಸಿ ಮಂಚದ ಕಡೆಗೆ ದಾರಿ ತೋರಿಸಿದಳು. ಇಲ್ಲಿ ಬೇಡ, ಅವನು ಕೊಸರಿಕೊಂಡ. ಮತ್ತೆಲ್ಲಿ? ಅಲ್ಲಿ ನಿನ್ನ ರೂಮ್, ಆ ದೊಡ್ಡ ಶಯನ ಮಂದಿರದಲ್ಲಿ. ಇದು ಅತಿಯಾಯಿತು. ಅದು ನಮ್ಮ ಕೋಣೆ, ನಮ್ಮ ದಾಂಪತ್ಯದ ಮೀಸಲು ಸ್ಥಳ. ಅಲ್ಲಿಗೆ ನಿಮ್ಮನ್ನು ಪ್ರವೇಶ ಮಾಡಿಸಿ ಪಾವಿತ್ರ್ಯವನ್ನು ಸಂಪೂರ್ಣ ನಾಶ ಮಾಡಿಕೊಳ್ಳೋಕ್ಕೆ ನಾನು ಒಪ್ಪಲ್ಲ ಎಂದಳು. ಅವಳ ಧ್ವನಿ ದೃಢವಾಗಿತ್ತು. ಅಂದರೆ ನೀನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಿಲ್ಲ, ಒಂದು ಮೂಲೆಯಲ್ಲಿ ಪ್ರತ್ಯೇಕತೆಯಲ್ಲಿ ಇಟ್ಕೊಂಡೇ ಇರ್ತೀಯಾ? ಇದೆಂಥ ಸಂಪೂರ್ಣ ಸಮರ್ಪಣೆ? ಅವಳಿಗೆ ಆ ಕ್ಷಣದಲ್ಲಿ ಹೊಡೆದ. ನೀವೇನು ನನಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿಲ್ಲ ಎಂಬ ಉತ್ತರವು ಅವಳಿಗೆ ದುರ್ಬಲವಾಗಿ ಕಾಣಿಸಿತು. ಬೇರೆ ಉತ್ತರ ಹೊಳೆಯಲಿಲ್ಲ. ಅವನನ್ನು ದುರುಗುಟ್ಟಿ ನೋಡಿಕೊಂಡಳು. ಕಣ್ಣಿನಲ್ಲಿ ಹುಟ್ಟಿದ ಬೆಂಕಿಯು ಕ್ರಮೇಣ ಆವಿಯಾಗಿ ತಿರುಗಿ ನೀರಾಗಿ ಒಡೆಯಿತು. ನನ್ನನ್ನು ಬಲವಂತ ಮಾಡಬೇಡಿ, ನಿಮ್ಮನ್ನು ಬೇಡ್ಕೋತೀನಿ ಎನ್ನುವಾಗ ಅಳು ಉಕ್ಕಿತು. ನಾನು ಬಲವಂತ ಮಾಡ್ತಿಲ್ಲ, ಸುಮ್ಮನೆ ಬಾ ಎಂದು ಅವಳನ್ನು ತಳ್ಳಿ ನಡೆಸಿಕೊಂಡು ಅವಳ ದಾಂಪತ್ಯದ ಶಯನ ಮಂದಿರ ಪ್ರವೇಶಿಸಿದ. ಎಷ್ಟು ದೊಡ್ಡ ಕೋಣೆ! ಇಬ್ಬರು ಹೊರಳಾಡಿದರೂ ಕೆಳಗೆ ಬೀಳದಷ್ಟು ಅಗಲವಾದ ಮಂಚ. ಮಲಗಿದರೆ ಎದುರಿಗೆ ಸಾಗರದ ಅಲೆಯ ಬೆಟ್ಟದಂತೆ ಚಿಮ್ಮಿರುವ
ಒಂದು ದೊಡ್ಡ ಪಟ. ಬಲಬದಿಗೆ ಅಜಂತೆಯ ಅರೆನಗ್ನ ನರ್ತಕಿಯ ಚಿತ್ರ. ಗೋಡೆಗಳಿಗೆಲ್ಲ ಮರದ ಹಲಗೆಗಳನ್ನು ಅಂಟಿಸಿ ಮಾಡಿದ ವಿನ್ಯಾಸಗಳು. ಬಟ್ಟೆ ಬರೆಗಳನ್ನಿಡುವ 10 ಅಡಿ ಅಗಲದ ಆಳೆತ್ತರದ 2 ವಾರ್ಡ್ರೋಬ್ಗಳು. ಅವುಗಳ ಮುಚ್ಚಳಿಕೆ ಹದದಿ 6 ಅಡಿ ಎತ್ತರ 10 ಅಡಿ ಅಗಲದ ಬೆಲ್ಜಿಯಂ ಕನ್ನಡಿಗಳು. ನೆಲದ ಮೇಲೆ ಮಲ್ಲಿಗೆ ಹೂವಿನಷ್ಟು ಮೃದುವಾದ ರತ್ನಗಂಬಳಿಗಳು. ಇಬ್ಬರ ದಿಮ್ಮಿನ ಮೇಲೂ ಓದುವ ಲ್ಯಾಂಪ್ಗಳು. ಅವುಗಳ ಕೆಳಗೆ ಸ್ವಿಚ್ಗಳು. ಅವನು ಆಕ್ರಮಿಸಿದ, ಅವಳು ವಿರೋಧಿಸಲಿಲ್ಲ. ಸಮರ್ಪಿಸಿಕೊಂಡಳೋ ಸಹಿಸಿಕೊಂಡಳೋ ಎಂಬ ವ್ಯತ್ಯಾಸ ಅವನು ಗಮನಿಸಲಿಲ್ಲ. ಅವನಿಗೆ ನಿದ್ರೆ ಬಂತು. ಅವಳು ಅಲುಗಾಡದೆ ಅವನ ತೋಳಿನಲ್ಲೇ ಇದ್ದು ಅಪ್ಪಿಗೆಯ ತೋಳನ್ನು ಬಳಸಿದ್ದಳು. ಅವನು 1 ಗಂಟೆಗೂ ಮೀರಿ ಹೊರಳದೆ ನಿದ್ರೆ ಮಾಡಿದ. ಎಚ್ಚರವಾದಾಗ ತಲೆ ಸವರಿ ಮಗುವನ್ನು ರಮಿಸುವಂತೆ ಮುದ್ದಿಸಿ, ನಿದ್ದೆ ಮಾಡಿದೆಯಾ ಎಂದು ಉಸುರಿದ. ಅವಳು ಹೂಂ ಎಂದಳು. ಯಾಕೆ ಎಂಬ ಮರುಪ್ರಶ್ನೆಯನ್ನು ನಿವಾರಿಸಿಕೊಳ್ಳಲೆಂಬಂತೆ ಅವನು ಮತ್ತೆ ಕಣ್ಣು ಮುಚ್ಚಿದ. ನಿದ್ರೆ ಇಲ್ಲ. ಉತ್ತರಾವಧಿಯ ಅಪ್ಪುಗೆಯ ಸವಿಯಲ್ಲಿ ಮುಳುಗಲು ಎಂಬುದನ್ನು ಅರ್ಥ ಮಾಡಿಕೊಂಡ ಅವಳು ಅವನ ನೆತ್ತಿಯನ್ನು ಸವರಿದಳು. ತುಸು ಹೊತ್ತಿನ ನಂತರ ಅರೆನಿದ್ರೆಯಿಂದ ಎಚ್ಚರವಾದಾಗ ಅವನು ಕೇಳಿದ, ಸಂಗೀತ ಕಚೇರಿ ಸಂಜೆ ಅಲ್ವೇ? ಹೌದು. ಯಾವ ರಾಗ ಹಾಡೋಣ ಹೇಳು? ನಿಮ್ಮ ಮರ್ಜಿ. ಏಯ್ ದಡ್ಡಿ, ನನ್ನ ಮರ್ಜಿಯ ರಾಗ ಹಾಡಿ ಹೋಗೋಕ್ಕೆ ನಾನು ಕೇಳ್ತಿಲ್ಲ. ಇನ್ನು 16 ದಿನದಲ್ಲಿ ನಿನಗೆ ಯಾವುದಾದ್ರೂ 2-3 ರಾಗನ ಜಬರ್ದಸ್ತ್ ಅಭ್ಯಾಸ ಮಾಡಿಸ್ತೀನಿ. ಅವನ್ನೇ ನೀನು ಕಚೇರಿಯಲ್ಲಿ ನನಗೆ ಒತ್ತಾಸೆ ಕೊಡಬೇಕು. ಅಂದರೆ ನನ್ನ ಜೊತೆಗೆ ಹಾಡಬೇಕು. ಜುಗಲ್ ಬಂದಿಯಲ್ಲ, ಸಹಗಾಯನ ಅಭ್ಯಾಸ ತಗೊಳ್ಳೋಕ್ಕೆ ಅಂತ ಅಲ್ವೇ ನೀನು ನನ್ನನ್ನು ಕರೆಸಿದ್ದು. ತನ್ನ ಒಳ ಉದ್ದೇಶವಿದ್ದದ್ದು ಅದು ಎಂಬ ನಿಜವನ್ನು ಅವಳು ಅಲ್ಲವೆನ್ನಲಿಲ್ಲ. ಇಲ್ಲಿಗೆ ಬಂದು 7 ದಿನವಾದರೂ ಇವರು ಅಭ್ಯಾಸ ಮಾಡಿಸುವ ಮಾತನಾಡಿರಲಿಲ್ಲ. ಒಂದಿಷ್ಟು ಹಾಡಿ ತೋರಿಸಿದ್ದರೂ ಆಸ್ವಾದನೆಗೆ ಇಷ್ಟು ಹತ್ತಿರ ಬಂದಿರುವಾಗ ಈ ಇಡೀ ಕೊಲ್ಲಿಯ ಜನಗಳಿಗಾಗಿ ಒಂದು ಕಚೇರಿ ಏರ್ಪಡಿಸಬೇಕೆಂದು ವಿಕ್ರಮನ ಯೋಚನೆ. ಇವರ ಹೆಸರು ಹೇಳಿದ ತಕ್ಷಣ ಸಂಗೀತ ಪ್ರೇಮಿಗಳೆಲ್ಲ ಉಬ್ಬಿ ಹೋದರು. ಎಂತೆಂಥವರು ಅಮೆರಿಕಕ್ಕೆ ಪ್ರತಿ ವರ್ಷ ಬಂದು ಹಣ ಮಾಡ್ಕೊಂಡು ಹೋಗ್ತಾರೆ. ಮೋಹನ್ ಲಾಲ್ಜಿ ಇಲ್ಲಿಗೆ ಬಂದೇ ಇಲ್ಲ, ಅಗತ್ಯ ಏರ್ಪಡಿಸೋಣ ಎಂದರು. ಭಟ್, ಕುಲಕರ್ಣಿ, ಗುಪ್ತಾ, ಸರ್ದೇಸಾಯಿ ಅವರೆಲ್ಲ ಕೂಡಿ ಒಂದು ಸಮಿತಿಯನ್ನೇ ಮಾಡಿಕೊಂಡು ಪ್ರಚಾರ ಕೊಟ್ಟು ಟಿಕೆಟ್ ಹಾಕಿ ಈಗಾಗಲೇ ತುಂಬ ಟಿಕೆಟ್ಗಳು ಮಾರಾಟವಾಗಿವೆಯಂತೆ. ಶನಿವಾರ ಅವರೆಲ್ಲರ ಮನೆಗೆ ಕರೆದೊಯ್ದು ಪಾದಧೂಳಿ ಪಡೆದು ಕಚೇರಿಗೆ ಮೊದಲು ಇವರು 60 ಮುಟ್ಟಿದ್ದಕ್ಕೆ ಒಂದು ಅಭಿನಂದನಾ ಪತ್ರ ಒಪ್ಪಿಸಿ ಬುಕೆ ಕೊಟ್ಟು ಎಂಬುದೆಲ್ಲ ನೆನಪಿಗೆ ಬಂತು. 1 ವಾರದಿಂದ ಹೊಂಚು ಹಾಕುತ್ತಿದ್ದರೂ ವಿಕ್ರಮ್ ಆಫೀಸಿಗೆ ಹೋದಾಗೆಲ್ಲ ನಾನು ಒಪ್ಪಲಿಲ್ಲ. ಪಾಠದ ಮಾತೆತ್ತಿದರೆ ಆ ಷರತ್ತು ಹಾಕುತ್ತಾರೆನಿಸಿ ನಾನು ಸುಮ್ಮನಿದ್ದೆ. ಈಗ ಒಪ್ಪಿಸಿಕೊಂಡ ಮೇಲೆ ತಾವಾಗಿ ಅಭ್ಯಾಸದ ಮಾತಾಡ್ತಿದ್ದಾರೆ. ಕಚೇರಿಯಲ್ಲಿ ಸಹಗಾಯನ ಸಹ. ನನಗೆ ಅಭ್ಯಾಸವೇ ಬೇಡ ಅಂದು ಬಿಡುವಷ್ಟು ಕೋಪ ಬಂದರೂ ತೋರಿಸಿಕೊಳ್ಳಲಿಲ್ಲ. ಅಭ್ಯಾಸ ಬೇಡ ಅನ್ನೋದು ಸುಳ್ಳು ಎಂದು ಅಂತರಂಗ ನುಡಿಯಿತು. ತಂಬೂರಿ ಶ್ರುತಿ ಮಾಡು ನಡಿ, ನಾನು ಬರ್ತೀನಿ ಎಂದು ಧಡಕ್ಕನೆ ಎದ್ದು ಅವರು ತನ್ನ ಕೋಣೆಗೆ ಹೋದ. ಹೊದಿಕೆ ಮತ್ತು ಮೇಲುಹಾಸುಗಳನ್ನು ಸರಿ ಮಾಡಿದ ನಂತರ ಅವಳು ಬೇಗ ತನ್ನ ಶೌಚದ ಕೋಣೆಗೆ ಹೋಗಿ ಮುಖಮಾರ್ಜನ ಮಾಡಿ ಇಸ್ತ್ರಿಯಾದ ಸೀರೆಯುಟ್ಟು ಮೆಟ್ಟಲಿಳಿದು ಅಡಿಗೆ ಮನೆಗೆ ಹೋಗಿ ಚಹಾ ಮಾಡಿ ಅವನ ರೂಮಿಗೆ ಕಪ್ಪು ಮತ್ತು ಬಿಸ್ಕತ್ ಕೊಟ್ಟು ತನ್ನದನ್ನು ಕುಡಿದು ಮೆಟ್ಟಲಿಳಿದು ಸಂಗೀತದ ಕೋಣೆಗೆ ನಡೆದು ತಂಬೂರಿಯ ಶ್ರುತಿ ಮಾಡಿದಳು. ಒಗೆದು ಇಸ್ತ್ರಿಯಾದ ಪೈಜಾಮ ಜುಬ್ಬಗಳನ್ನು ಧರಿಸಿ ಅಲ್ಲಿಗೆ ಬಂದ ಅವನು, ವಾಹ್, ಶ್ರುತಿ ಮಾಡೋಕ್ಕೆ ಬಂತು ಅಂದರೆ ಸಂಗೀತ ಅರ್ಧ ಬಂತು ಅಂತ. ಕಲ್ಯಾಣದಿಂದ ಕಚೇರಿ ಆರಂಭಿಸಬೇಕು ಅಂತ ನಿನ್ನ ತೀರ್ಮಾನ. ಸಂಜೆಯ ಪ್ರೋಗ್ರಾಮ್ ಅಂದರೆ ಸಾಧಾರಣವಾಗಿ ಎಲ್ಲ ಅದನ್ನೇ ಹಾಡಿ ಜನಗಳಿಗೆ ಬೇಸರವಾಗೋಲ್ವೇ ಎಂದ. ಇಲ್ಲ, ಆ ರಾಗಕ್ಕೆ ಆಸಕ್ತಿ ಇದೆ. ನಿಮ್ಮ ಕಂಠದಲ್ಲಂತೂ ಅದು ವಿಶೇಷದಾಗುತ್ತೆ ಎಂಬ ಅವಳ ಮಾತಿಗೆ ಥ್ಯಾಂಕ್ ಯು. ಅಮೇರಿಕಾದಲ್ಲಿ ಎಲ್ಲ ಮಾತಿಗೂ ಥ್ಯಾಂಕ್ ಯು ಅನ್ಬೇಕಂತೆ. ನನ್ನ ಕಂಠ ಮೆಚ್ಚಿದ್ದಕ್ಕೆ, ಪಾಠಕ್ಕೆ ಮೊದಲೇ ಗುರುದಕ್ಷಿಣೆ ಕೊಟ್ಟದ್ದಕ್ಕೆ ಎಂದು ಹುಬ್ಬು ಹಾರಿಸಿದ. ತಾನು ಗೋಡೆಗೆ ಆನಿಸಿದ್ದ ಲೋಡು ಹೊರಗೆ ಕೂತು ಎದುರಿಗೆ ಕುಳಿತ ಅವಳಿಗೆ ಹಾಡು ಎಂದ. ನಾನು ಹಾಡೋದಕ್ಕಿಂತ ನೀವು ಬಿಡಿಸಿ ಹಾಡಿ ತೋರಿಸ್ಬೇಕು, ನಾನು ಅನುಸರಿಸಿ ಅಭ್ಯಾಸ ಮಾಡಬೇಕು ಅವಳೆಂದಳು. 2.5 ವರ್ಷ ನೀನು ಎಷ್ಟು ಸಾಧನೆ ಮಾಡಿದೀಯಾ, ಎಷ್ಟು ಮರೆತಿದ್ಯಾ ಅಂತ ನನಗೆ ಮೊದಲು ಗೊತ್ತಾಗಬೇಕಲ್ಲ. ಮೊದಲು 6 ತಿಂಗಳು ಸಾಧನೆಯನ್ನು ಮಾಡಿದೆ, ಆಮೇಲೆ ಕೈ ಬಿಟ್ಟು ಕತ್ತೆ ಕಾಯ್ತಿದೆಯಾ? ಈ ಊರಲ್ಲಿ ಎಲ್ಲೂ ಒಂದು ಕತ್ತೆ ಸಿಗಲಿಲ್ಲ. ಅವಳ ಮುಖದಲ್ಲಿ ಸೂಕ್ಷ್ಮವಾದ ಮಂದಹಾಸ ಮಿನುಗಿದರೂ ತೋರಿಸಿಕೊಳ್ಳದಿರಲು ಪ್ರಯತ್ನಿಸಿದಳು. ಅದೇನು ಮುಚ್ಚಿಕೊಳ್ಳೋದು ಹೇಳು ಎಂದು ಕೇಳಿದ. ಕತ್ತೆ ಕಾಯ್ತಿದೆಯಾ ಅಂತ ಬೈದ್ರಲ್ಲ, ಶಿಷ್ಯ ಅಂತ ಮತ್ತೆ ಸ್ವೀಕರಿಸಿದಂತಾಯಿತು. ನಾನು ಯಾವತ್ತೂ ಬಿಟ್ಟಿರಲಿಲ್ಲ ಮತ್ತೆ ಸ್ವೀಕರಿಸೋಕೆ. ಬಿಟ್ಟು ಓಡಿ ಹೋದವಳು ನೀನು. ಈಗ ಪಾಠ ಶುರು ಮಾಡೋಣ, ಕಾಡು ಹರಟೆ ಬೇಡ ಎಂದು ತೀವ್ರ ನಿಷಾದ ಮತ್ತು ತೀವ್ರ ಋಷಭಗಳನ್ನೊಳಗೊಂಡ ಷಡ್ಜವನ್ನು ಹಿಡಿದು ಕಣ್ಣು ಮುಚ್ಚಿದ. ಅವಳ ನೆನಪಿನಲ್ಲಿ ವಿದ್ಯುದಲೆಗಳು ಏಳತೊಡಗಿದವು. ಈ ಸ್ವರಶಕ್ತಿ, ಈ ವ್ಯಾಪಕತೆ ಇವರಿಗೊಬ್ಬರಿಗೆ ಸಾಧ್ಯ. ನನ್ನ ಗುರುವಿಗೆ ಎನಿಸಿ ಕಿವಿಗಳಿಂದ ಗ್ರಹಿಸತೊಡಗಿದಳು. ತಿಳಿತೇನು ನೀನು ಅನ್ನು ಎಂದು ಅವನು ನಿಲ್ಲಿಸಿದ. ಅವಳು ಅನುಸರಿಸಿದಳು. ಕಲ್ಯಾಣದ ಷಡ್ಜದ ನೆರಳು ಎಲ್ಲೆಲ್ಲಿಗೆ ಹರಡಿಕೋಬೇಕು ಗೊತ್ತಾಯ್ತಾ? ಇನ್ನೊಮ್ಮೆ ಹಿಡಿತೀನಿ ಕೇಳು ಎಂದು ಮತ್ತೆ ಹಿಡಿದ. ತಂಬೂರಿಯನ್ನು ಕೆಳಗಿಟ್ಟು ಅವಳು ಓಡಿ ಹೋಗಿ ಟೇಪ್ ರೆಕಾರ್ಡರ್ ತಂದು ತಂತಿಯನ್ನು ಪ್ಲಗ್ಗಿಗೆ ತಗುಲಿಸಿದ ನಂತರ ಮೊದಲಿಂದ ಶುರು ಮಾಡಿ ಎಂದಳು. 1.5 ತಾಸು ಅವನು ಬರೀ ಮಂದ್ರದ ಸ್ವರಗಳ ಎಳೆಗಳನ್ನು ನಿಧಾನವಾಗಿ ಬಿಡಿಸಿ ತೋರಿಸಿ ವಿವರಿಸಿ ಅವಳಿಂದ ಹೇಳಿಸಿದ. ಅವಳು ಮತ್ತೊಂದು ಕ್ಯಾಸೆಟ್ ಏರಿಸಿದಳು. ಅವನು ಮಂದ್ರದ ಗಾಂಧಾರಕ್ಕೆ ಇಳಿದಾಗ ಅವಳು ಗಂಟಲು ಹಿಡಿತ ತಪ್ಪುತ್ತಿತ್ತು. ಅವನಿಗೆ ಕೋಪ ಬಂತು. ಪ್ರಾಣಾಯಾಮ ಮಾಡ್ತಿಲ್ಲ ನೀನು
ಎಂದು ಎಂದ. ಅವಳು ಕತ್ತು ತಗ್ಗಿಸಿದಳು. ನಿನಗೆಂತ ಸಂಗೀತ ದಕ್ಕುತ್ತೆ? ದಿನ ಪ್ರಾಣಾಯಾಮ ಮಾಡಿ ಕರೆಸ್ ಸಾಧನೆ ಮಾಡೋ ತನಕ ರಾಗದ ಸ್ವರೂಪ ಎಲ್ಲಿ ಕಾಣುತ್ತೆ? ಕತೆ ಕಾಯಿ ಹೋಗು ಎಂದ. ಅನಂತರ ನಿನ್ನ ಕೈಲಿ ಆಗದಿದ್ದರೆ ನನ್ನನ್ನು ಅನುಸರಿಸಲೇಬೇಕು. ರೇಗಾರೇ ಹಿಡಿ ಎಂದ. ಆ ಕ್ಯಾಸೆಟ್ ಮುಗಿದು ಒಟ್ಟು 3 ಗಂಟೆಯಾದರೂ ಮಂದ್ರ ಕಳೆದು ಮಧ್ಯ ಸಪ್ತಕದ ಪಂಚಮ ಮುಟ್ಟಿರಲಿಲ್ಲ. ಅವಳು ಇನ್ನೊಂದು ಕ್ಯಾಸೆಟ್ ಏರಿಸಿದಳು. 9 ಗಂಟೆಗೆ ಫೋನ್ ಕೇಳಿಸಿತು. ಸಂಗೀತದ ಕೋಣೆಗೆ ಬೇಕೆಂದು ಸಂಪರ್ಕ ಇಟ್ಟಿರಲಿಲ್ಲ. ಓಡಿ ಹೋಗಿ ಊಟದ ಶಾಲೆಯಲ್ಲಿದ್ದ ರಿಸೀವರ್ ಎತ್ತಿಕೊಂಡಳು. ಮಧು 3 ಸಲ ಮಾಡಿದೆ. ಈಗ ಇಲ್ಲಿ ನಡುರಾತ್ರಿ 12 ಮನೆಯಲ್ಲಿ ಇರಲಿಲ್ವೇ? ಸಂಗೀತಾಭ್ಯಾಸ ಮಾಡಿಸ್ತಿದ್ದಾರೆ. ಕಚೇರಿಲಿ ಬರೀ ತಂಬೂರಿ ಹಿಡಿಯೋದಲ್ಲ, ಸಹಗಾಯನ ಮಾಡಬೇಕು ಅಂದರು. ಎಷ್ಟು ಡಿಟೇಲ್ ಆಗಿ ಹೇಳ್ಕೊಡ್ತಿದ್ದಾರೆ ಅಂದರೆ ಕಲ್ಯಾಣ ರಾಗದ ಮಂದ್ರಭಾಗ ಆಲಾಪವೇ 3 ತಾಸಾಗಿದೆ. ಎಲ್ಲನೂ ರೆಕಾರ್ಡ್ ಮಾಡ್ತಿದ್ದೀನಿ. ವೆರಿ ಗುಡ್. ನಾನು ಬಂದು ಕೇಳಬೇಕು. ಗುರೂಜಿಗೆ ಥ್ಯಾಂಕ್ಸ್ ಹೇಳು. ನಾನು ಥ್ಯಾಂಕ್ಸ್ ಹೇಳಿದೆ ಅನ್ನು. ಸಾಧನೆ ಬಿಟ್ಟು ಬಂದಿದ್ದೀಯಾ? ಹೋಗು. ನಾನು ನಾಳೆ ಮಧ್ಯಾಹ್ನ ಅಂದರೆ ನಿನಗೆ ಪೂರ್ವಾಹ್ನ ಮತ್ತೆ ಮಾಡ್ತೀನಿ ಎಂದು ಕೆಳಗಿಟ್ಟ. ಅಭ್ಯಾಸ ನಿಲ್ಲಿಸಿದಾಗ ರಾತ್ರಿ 11 ಗಂಟೆಯಾಗಿತ್ತು. ಅವನು ನಾಳೆ ಬೆಳಿಗ್ಗೆ ಮುಂದುವರಿಸೋಣ ಎಂದರು. ಅವಳು ತಂಬೂರಿ ಮೀಟುತ್ತಿದ್ದಳು. ಕಿವಿಯನ್ನು ತುಂಬಿಕೊಳ್ಳುತ್ತಿದ್ದ. ಶ್ರುತಿಯನ್ನು ನಿಲ್ಲಿಸಲು ಮನಸ್ಸು ಬರಲಿಲ್ಲ. ಅವಳ ಮಗ್ನತೆಗೆ ಅವನು ತಲೆದೂಗಿದ. ಅನಂತರ ನಾನು ಇವತ್ತೆಲ್ಲ ತಂಬಾಕು ಹಾಕಿಲ್ಲ ಎಂದು ಹೇಳಿ ಮೇಲೆದ್ದು ಹೊರ ನಡೆದು ತನ್ನ ಕೋಣೆಗೆ ಹೋಗಲು ಮೆಟ್ಟಿಲು ಹತ್ತತೊಡಗಿದ. ತಂಬೂರಿಯನ್ನು ಕೆಳಗಿಟ್ಟ ಅವಳು ತುಸು ಇಲ್ಲಿ ಬನ್ನಿ ಎಂದು ಕೂಗಿದಳು. ಹಿಂದಿರುಗಿದ. ಅವನ ಪಾದಸ್ಪರ್ಶ ಮಾಡಿ ಹೇಳಿದಳು, ಪಾಠಾರಂಭದಲ್ಲಿ ಪಾದಸ್ಪರ್ಶ ಮಾಡುವುದನ್ನು ಮರೆತಿದ್ದೆ. ಇನ್ನೊಂದ್ಸಲ ಮಾಡಿಬಿಡ್ತೀನಿ. ಸರ್ವಸ್ಪರ್ಶವೂ ಆಗಿತ್ತಲ್ಲ, ಪಾದದ್ದೇನು ವಿಶೇಷ ಎಂದು ಅವನು ನಕ್ಕ. ಅವಳು ತಲೆ ತಗ್ಗಿಸಿದಳು. ಅಡುಗೆ ಮನೆಗೆ ಹೋಗಿ ಫ್ರಿಜ್ನಲ್ಲಿದ್ದ ಪಲ್ಯಗಳನ್ನು ಪಿಂಗಾಣಿ ಬಟ್ಟಲುಗಳಿಗೆ ಹಾಕಿ ಮೈಕ್ರೋವೇವ್ಗೆ ಇಟ್ಟು ಸ್ಟಾರ್ಟ್ ಸ್ವಿಚ್ ಅದುಮಿದಾಗ ನೆನಪು ಬಂತು. ದಡದಡನೆ ಸಂಗೀತದ ಕೋಣೆಗೆ ಓಡಿದಳು. ಟೇಪಿನ ಕೊನೆಯ ಭಾಗ ಇನ್ನು ಚಲಿಸುತ್ತಿತ್ತು. ಅದನ್ನು ನಿಲ್ಲಿಸಿ ಹಿಂದೋಡಿಸಿದಳು. ಅಂದಾಜಿನಿಂದ ನಿಲ್ಲಿಸಿ ಚಾಲು ಮಾಡಿದಳು. 2 ನಿಮಿಷದ ನಂತರ ಸರ್ವಸ್ಪರ್ಶವೂ ಆಗಿತ್ತಲ್ಲ, ಪಾದದ್ದೇನು ವಿಶೇಷ? ಅವನ ಮಾತು ಮತ್ತು ನಗೆಯ ಸ್ಪಷ್ಟವಾಗಿ ಕೇಳಿಸಿತು. ಯಂತ್ರವನ್ನು ನಿಲ್ಲಿಸಿ ಅವನ ಕೋಣೆಗೆ ಹೋಗಿ ಕರೆತಂದು ಆ ಮಾತುಗಳನ್ನು ಪುನಃ ಹಾಕಿ ಕೇಳಿಸಿ, ಪಾಠ ಸಂಪೂರ್ಣವಾಗಿ ರೆಕಾರ್ಡ್ ಆಗ್ತಿರುತ್ತೆ, ಅದನ್ನು ವಿಕ್ರಮ್ ಕೇಳ್ತಾರೆ. ರೆಕಾರ್ಡರ್ ಚಾಲು ಇರುವಾಗ ನೀವು ಈ ಸುಳಿವು ಸಿಕ್ಕುವ ಒಂದೇ ಒಂದು ಮಾತು ಆಡಬಾರದು ಎಂದಳು. ಅವನಿಗೂ ಗಾಬರಿ ಆಯಿತು. ಎದೆಡವಗುಟ್ಟಿತು. ಸರಿ, ಇದನ್ನು ಅಳಿಸಿ ಹಾಕಿಬಿಡು ಎಂದ. ಅವಳು ಈ 2 ವಾಕ್ಯಗಳನ್ನು ಅಳಿಸಿ ಹಾಕಿ ಟೇಪಿನ ಆ ಭಾಗವನ್ನು ಮತ್ತೆ ಚಾಲು ಮಾಡಿ ಅಳಿಸಿದೆ ಎಂಬುದನ್ನು ಖಾತರಿ ಮಾಡಿಕೊಂಡು ಅಡಿಗೆ ಮನೆಗೆ ನಡೆದಳು. ಊಟವಾದ ನಂತರ ತಾವಿಬ್ಬರು ಜೊತೆಯಲ್ಲಿ ದಾಂಪತ್ಯದ ಮಂಚದ ಮೇಲೆ ಮಲಗಬೇಕೆಂದು ಗುರೂಜಿ ಅಪೇಕ್ಷಿಸುತ್ತಾರೆಂದು ಅವನು ಹೇಳುವ ಮೊದಲೇ ಅವಳು ಅರ್ಥ ಮಾಡಿಕೊಂಡಳು. ಮರಿಯಾ ಬೆಳಗ್ಗೆ 7 ಗಂಟೆಗೆ ಬರ್ತಾಳೆ. ತನ್ನಲ್ಲಿರುವ ಕೀಲಿ ಕೈಯಿಂದ ಮುಂದಿನ ಬಾಗಿಲು ತೆಗೆದು ಅಡಿಗೆ ಮನೆಗೆ ಹೋಗ್ತಾಳೆ. ಇವರಿನ್ನೂ ಹೇಳದೇ ಇದ್ದು ಅಕಸ್ಮಾತ್ ಅವಳು ಮೇಲೆ ಬಂದರೆ? ಇವರೇನೋ 7 ಗಂಟೆಗೆ ಮೊದಲು ಹೇಳುವ ಅಭ್ಯಾಸದವರು. ಸೂಕ್ಷ್ಮವನ್ನು ಅವರಿಗೆ ಬಿಡಿಸಿ ಹೇಳಿದಳು. ನಾನು ಬೇಗ ಎದ್ದು ಆ ರೂಮಿಗೆ ಹೋಗ್ತೀನಿ, ಚಿಂತೆ ಬೇಡ ಎಂದು ಆಶ್ವಾಸನೆ ಇತ್ತ. ಆದರೂ ಸುರಕ್ಷೆ ಇರಲೆಂದು ಅವಳು ಮುಂದಿನ ದೊಡ್ಡ ಬಾಗಿಲಿಗೆ ಮರಿಯಾಳ ಬೀಗದ ಕೈಗೆ ಹೊರತಾದ ಇನ್ನೊಂದು ಬೋಲ್ಟನ್ನು ಒಳಗಿನಿಂದ ಹಾಕಿದಳು. ಅವನಿಗೆ ನಿದ್ರೆ ಬಂದ ನಂತರವೂ ಅವಳು ಎಚ್ಚರವಾಗಿಯೇ ಇದ್ದಳು. ಕಲ್ಯಾಣ ರಾಗದ ಉಠಾವ್ ಮತ್ತು ಚಲನ್ಗಳು ಮಂದ್ರಕ್ಕಿಳಿದಾಗ ಅವೇ ಸ್ವರಗಳ ಭಾವದಲ್ಲಾಗುವ ಪಲ್ಲಟವನ್ನು ಮನಸ್ಸು ನೆನೆದುಕೊಂಡು ಗ್ರಹಿಸುತ್ತಿತ್ತು. ಮಂದ್ರದ ಮೂಲಕ ರಾಗದ ವಿವರಗಳನ್ನು ಆವಿಷ್ಕರಿಸಿಕೊಳ್ಳಬಹುದೆಂದು ಗುರೂಜಿ ಪದೇ ಪದೇ ಹೇಳುತ್ತಿದ್ದ ರಹಸ್ಯವನ್ನು ನಾನೇಕೆ ಮರೆತೆ? ನಿಜವಾಗಿಯೂ ನನ್ನ ಮನಸ್ಸು ಕತ್ತೆ ಕಾಯುತ್ತಿತ್ತು ಎಂದುಕೊಂಡಳು. ಬೆಳಿಗ್ಗೆ 6 ಗಂಟೆಗೆ ಎದ್ದ ಅವನು ಆ ಕೋಣೆಯಲ್ಲಿ ಮಲಗಿ ಇನ್ನಷ್ಟು ನೆದ್ದೆ ತೆಗಿತೀನಿ ಅಂತ ಹೇಳಿ ಹೋದ. ಮುಂದಿನ ಬಾಗಿಲಿನ ಇನ್ನೊಂದು ಬೋಲ್ಟ್ ತೆಗೆದು 1 ಕಪ್ ಚಹಾ ಕುಡಿದ ಅವಳು ನಿನ್ನೆ ರೆಕಾರ್ಡ್ ಆದ ಟೇಪುಗಳನ್ನು ಹಾಕಿಕೊಂಡು ಕುಳಿತಳು. ತಾನು ಮಾಡುವ ರಾಗ ವಿಸ್ತಾರದಲ್ಲಿ ಎಲ್ಲೆಲ್ಲಿ ಹೇಗೆ ಹೇಗೆ ಅರಕೆಯಾಗುತ್ತೆ, ಗುರೂಜಿಯದು ಹೇಗೆ ಮಿತಿ ಇಲ್ಲದೆ ಹರಿಯುತ್ತೆ ಎಂಬ ವ್ಯತ್ಯಾಸ ಕಾಣಿಸಿತು. ಕೆಲಸದ ಮರಿಯ ಹೋಗುವ ಹೊತ್ತಿಗೆ ಅವನು ಎದ್ದು ಸ್ನಾನ ಮಾಡಿ ಸಂಗೀತ ಕೋಣೆಗೆ ಬಂದ. ಇವಳು ನಾಷ್ತಾ ಚಹಾ ಎಂದು ಅಲ್ಲಿಗೆ ಕೊಟ್ಟು ತಾನು ತಿಂದಳು. ಮತ್ತೆ ಕೂಡು, ಅದೇ ಆಲಾಪವನ್ನು ಗಟ್ಟಿ ಮಾಡಿಸ್ತೀನಿ ಎಂದು ತಾನೇ ತಂಬೂರಿ ಎತ್ತಿಕೊಂಡ. ರೆಕಾರ್ಡಿಗೆ ಟೇಪ್ ಏರಿಸಿ ಸ್ವಿಚ್ ಹಾಕಿ ಅವಳು ಹಾಡತೊಡಗಿದಳು. ಅಭ್ಯಾಸ 12:30ವರೆಗೆ ನಡೆಯಿತು. ಅದೇ ರಾಗ, ಅದೇ ವಿಧಾನವಾದರೂ ಆರಂಭದಲ್ಲಿ ಮೆಟ್ಟಲುಗಳ ನಡುವೆ ಸಂಬಂಧ ಜೋಡಿಸುವುದರಲ್ಲಿ, ಜಾರು ಸ್ವರಗಳ ನಿರ್ವಹಣೆಯಲ್ಲಿ ನಿನ್ನೆಯದಕ್ಕಿಂತ ತುಸು ವ್ಯತ್ಯಾಸವಿತ್ತು. ನಿನ್ನೆಗಿಂತ ಈ ದಿನ ತಾನು ಹೆಚ್ಚು ಹಾಡಿದ್ದಳು. ಅವರ ನಡುವೆ ಬಹುತಚ್ಚ ಎಂದಿದ್ದರು. ಊಟವಾದ ನಂತರ ಅವರು ಮನೆಯ ಹೊರಗಿನ ಕಾಡಿನ ನಡುವೆ ಇದ್ದ ಬೆಂಚನ್ನೊರಗಿ ಕುಳಿತು, ನೀನು ಟೇಪ್ ಕೇಳಲಿಕ್ಕೋ ಹೋಗು ಎಂದರು. ಮತ್ತೆ 4 ಗಂಟೆಗೆ ಬಂದು, ನಾನು ವಿಲಂಬಿತ ಏಕತಾಳದ ಟೇಕ ಹಿಡಿತೀನಿ, ಅದೇ ಆಲಾಪ ಮಾಡು, ಚಲನಕ್ಕೆ ಶಿಸ್ತು ಬರ್ತದೆ ಎಂದರು. ಸಂಜೆ 7ವರೆಗೆ ನಡೆಯಿತು. ಅದೂ ರೆಕಾರ್ಡ್ ಆಯಿತು. ಇದೇ ಕಲ್ಯಾಣ ರಾಗವನ್ನು ಪ್ರಾಥಮಿಕ ಹಂತದಲ್ಲಿ ವಾಡೇಕರ್ ಮಾಸ್ತರು ಅಭ್ಯಾಸ ಮಾಡಿಸಿದ್ದರು. ಅನಂತರ ಗುರೂಜಿ ವಿಸ್ತಾರವಾಗಿ ಕಲಿಸಿದ್ದರು. ಈಗ ಗಾಯಕಿಯನ್ನಾಗಿಸುವ ಮಟ್ಟದಲ್ಲಿ ತಯಾರಿ ಕೊಡುತ್ತಿದ್ದಾರೆ. ಇನ್ನು 2-3 ವರ್ಷವಾದರೂ ನಾನು ಕಲಿಯಬೇಕಿತ್ತು. ವಿಕ್ರಮ್ ಹೇಳಿದಂತೆ 3 ತಿಂಗಳಿಗೊಮ್ಮೆ ಬೊಂಬಾಯಿಗೆ ಹೋಗಿ 2 ವಾರವಿದ್ದು ಎಂದುಕೊಳ್ಳುವಾಗ ಕಿರುಗಣ್ಣಿನಿಂದ ಅವರತ್ತ ನೋಡಿದಳು. ಅವರು ಇವಳ ಸ್ವರಚಲನೆಯನ್ನು ಕೇಳುತ್ತಾ ತಬಲದ ಮೇಲೆ
ಠೇಕ ಬಾರಿಸುತ್ತಿದ್ದರು. ಈ ಸಂದರ್ಭ ಕೂಡದಿದ್ದರೆ ನಾನಾಗಿಯೇ ಹೋಗಿ ಒಪ್ಪಿಸಿಕೊಳ್ಳುತ್ತಿರಲಿಲ್ಲ ಎಂಬ ವಿಶ್ಲೇಷಣೆ ಹುಟ್ಟಿ ಮನಸ್ಸು ಸ್ವರದಿಂದ ವಿಚಲಿತವಾಯಿತು. ಅವರು ತಕ್ಷಣ, ಎಲ್ಲಿ ಹೋಗ್ತಿದೆ ಮನಸ್ಸು? ಹಾಡೋದು ಅಂದರೆ ತಪ್ಪಸಿದ್ದ ಹಾಗೆ, ಸ್ವಲ್ಪ ಚಿತ್ತ ವಿಚಲನೆಯಾದರೂ ಸೂಕ್ಷ್ಮ ಗೊತ್ತಾಗಿ ಬಿಡುತ್ತೆ ಎಂದರು. ಅವಳಲ್ಲಿ ತಪ್ಪಿನ ಭಾವ ಮೂಡಿತು. ಸಾರಿ ಎಂದವರಲ್ಲಿ ಕ್ಷಮೆಯಾಚನೆ ಮಾಡಿ ಇನ್ನೆಂದು ಮನಸ್ಸಿನಲ್ಲಿ ಅಡ್ಡ ಆಲೋಚನೆಗೆ ಆಸ್ಪದ ಕೊಡುವುದಿಲ್ಲವೆಂದು ನಿಶ್ಚಯಿಸಿ ಸ್ವರ ಸಂಚಾರದ ಮೇಲೆ ಮತ್ತೆ ಮನಸ್ಸನ್ನು ಇಟ್ಟಳು. ಮರುದಿನ ಅದೇ ರಾಗದ ಚೀಜು ಮತ್ತು ತಾನಗಳ ಅಭ್ಯಾಸ ತೊಡಗಿ ತಾನು ತಬಲಾ ಹಿಡಿದ. ತಬಲಾದಲ್ಲಿಯೂ ಗುರೂಜಿಗೆ ಇಷ್ಟೊಂದು ಹಿಡಿತವಿರುವುದು ತನಗೆ ಗೊತ್ತೇ ಇರಲಿಲ್ಲವೆಂದು ಅವಳು ಆಶ್ಚರ್ಯಪಟ್ಟಳು. ಅವರಿಗಿರುವ ತಾಲಪ್ರಜ್ಞೆಯು ಆಶ್ಚರ್ಯಕರವಾದುದು. ತಾನಗಳ ಜೋಡಣೆಯಲ್ಲಿ ಎಂಥ ಪರಿಣಿತ ತಬಲ ಸಾಥಿಗೂ ಸಾಟಿಯಾಗಬಲ್ಲ ಪ್ರಭುತ್ವವಿದೆ ಎಂಬುದನ್ನು ಮಾತ್ರ ಅವಳು ತಿಳಿದಿದ್ದಳು. ಅವರಿಗೆ ಸ್ವತಃ ತಬಲದ ಇಷ್ಟು ವೈವಿಧ್ಯಮಯ ಬೋಲುಗಳು ಗೊತ್ತಿವೆ. ಅವರ ಬೆರಳುಗಳು ಅವುಗಳನ್ನೆಲ್ಲ ಇಷ್ಟೊಂದು ಪರಿಣತಿಯಿಂದ ಬಾರಿಸಬಲ್ಲವು ಎನ್ನುವುದನ್ನು ತಿಳಿಯುವ ಅವಕಾಶವಾಗಿರಲಿಲ್ಲ. ತಬಲದ ಚುಬುಕು ಏರಿದಂತೆಲ್ಲ ಅವಳು ಏರಿದ ಉತ್ಸಾಹದಿಂದ ತಾನಗಳನ್ನು ಜೋಡಿಸತೊಡಗಿದಳು. 4 ದಿನದ ನಂತರ ಊರಿಗೆ ಹಿಂದಿರುಗಿದ ವಿಕ್ರಮ್ ಹೆಂಡತಿಯ ಪ್ರಗತಿಯನ್ನು ಕಿವಿಯಾರ ಕೇಳಿ ಉಬ್ಬಿ ಹೋದ. ಅವಳು ಮಾಡಿದ ಕ್ರಮ ಸಂಖ್ಯೆಯ ತಾರೀಖುಗಳನ್ನು ಹಾಕಿ ಜೋಡಿಸಿದ್ದ ಟೇಪುಗಳನ್ನು ತನ್ನ ಕೋಣೆಗೆ ಒಯ್ದು ಅಲ್ಲಲ್ಲಿ ಕೇಳಿ ಖುಷಿಯಾದ. ಊಟ ಮಾಡುವಾಗ, ನೋಡಿ ಇವಳಿಗೆ ನಾನು ಹೇಳ್ತಾನೇ ಇದ್ದೆ, 3 ತಿಂಗಳಿಗೊಮ್ಮೆ ಬೊಂಬಾಯಿಗೆ ಹೋಗಿ 2 ವಾರವಿದ್ದು ಗುರೂಜಿಯಿಂದ ದಿನಕ್ಕೆ 4-6 ಗಂಟೆ ಆಳವಾಗಿ ತಯಾರಿ ತಗೊಂಡು ಟೇಪ್ ಮಾಡಿಕೊಂಡು ಬಾ, ಅದನ್ನು ಇಲ್ಲಿ 3 ತಿಂಗಳು ಅಭ್ಯಾಸ ಮಾಡಿ ಕರಗತ ಮಾಡ್ಕೊ ಅಂತ. ನನ್ನ ಮಾತು ಕೇಳಲೇ ಇಲ್ಲ. ಈಗ ನೀವೇ ಹೇಳಿ ಎಂದು ಗುರೂಜಿಗೆ ನ್ಯಾಯ ಒಪ್ಪಿಸಿದ. ರಾತ್ರಿ ಮಲಗಿದಾಗ ಅವಳು ಅನ್ಯ ಮನಸ್ಕಳಾಗಿದ್ದುದನ್ನು ಅವನು ಗಮನಿಸಿದ. ಅವಳು ಮನಸ್ಸು ಸಂಪೂರ್ಣವಾಗಿ ಸಂಗೀತದಲ್ಲಿ ಮುಳುಗಿ ಹೋಗಿರುವಾಗ ತಾನು ಬಲವಂತ ಮಾಡಬಾರದೆಂದು ಸುಮ್ಮನಾದ. ಬೆಳಗ್ಗೆ ಅವನು ಎಚ್ಚರವಾದಾಗ ಅವಳಿರಲಿಲ್ಲ. ಬೆಳಿಗ್ಗೆ ಎಚ್ಚರವಾದ ನಂತರವೂ ಒಬ್ಬರ ತೋಳಿನಲ್ಲಿ ಒಬ್ಬರು ಹುದುಗಿ ಅರ್ಧ ಮುಕ್ಕಾಲು ತಾಸು ಆಪ್ತವಾಗಿ ಮಾತನಾಡುವುದು ಅವರ ಅಭ್ಯಾಸವಾಗಿತ್ತು. ಎದ್ದು ಹೋಗಿ ನೋಡಿದ. ಅವಳು ಸಂಗೀತದ ಕೋಣೆಯಲ್ಲಿ ಒಬ್ಬಳೆ ಕಣ್ಣು ಮುಚ್ಚಿ ಮಂದ್ರದ ಸಾಧನೆಯಲ್ಲಿ ತೊಡಗಿದ್ದಳು. 1 ವಾರದಲ್ಲಿ ಕಲ್ಯಾಣವನ್ನು ಪಕ್ಕ ಮಾಡಿದ ಮೇಲೆ ಗುರೂಜಿ ಬಿಹಾಗ್ ಎತ್ತಿಕೊಂಡರು. ಇದೇ ವಿಧಾನದಲ್ಲಿ ಅವಳನ್ನು ಅರೆದರು. ಅರಳೆಯಂತೆ ಬಿಡಿಸಿ ಬಿಡಿಸಿ ಅದರ ದರ್ಶನ ಮಾಡಿಸಿದರು. ನ್ಯೂಯಾರ್ಕ್ ಎಥ್ನಿಕ್ ಸಂಗೀತ ಸಂಘದವರು ತಮ್ಮ ಕಾರ್ಯಕಾರಕ್ಕೆ ಮೋಹನ್ಲಾಲ್ ಅಲ್ಲದೆ ಅವರ ಸಹಾಯಕರಾಗಿ ಅವರ ಸಲಹೆ ಮೇರೆಗೆ ಹಾರ್ಮೋನಿಯಂಗೆ ಮುಂಬಯಿಯ ರಾಜಾರಾಮ್ ಟಿಫ್ನಿಸ್ ಮತ್ತು ತಬಲಕ್ಕೆ ಓಂಕಾರ್ ಪ್ರಭುವನ್ನು ಕರೆಸಿದ್ದರು. ಅವರಿಬ್ಬರೂ ಕಾರ್ಯಾಗಾರ ಆರಂಭವಾಗುವ ಸೋಮವಾರಕ್ಕೆ 2 ದಿನ ಮುಂಚೆ ಅಂದರೆ ಶನಿವಾರ ನೇರವಾಗಿ ನ್ಯೂಯಾರ್ಕ್ ತಲುಪುವುದೆಂದು ವ್ಯವಸ್ಥೆಯಾಗಿತ್ತು. ಮೋಹನ್ಲಾಲ್ನ ಸಿಲಿಕನ್ ವ್ಯಾಲಿಯ ಕಾರ್ಯಕ್ರಮ ಏರ್ಪಾಡಾದ ಮೇಲೆ 1 ದಿನ ಮುಂಚೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಳಿಯುವುದು, ಶನಿವಾರ ಸಂಜೆ ಇಲ್ಲಿ ಮುಗಿಸಿ ಭಾನುವಾರ ಬೆಳಗಿನ ಯಾನದಲ್ಲಿ ನ್ಯೂಯಾರ್ಕಿಗೆ ಪ್ರಯಾಣ ಬೆಳೆಸುವುದು ಎಂದು ಪುನರ್ ವ್ಯವಸ್ಥೆ ಮಾಡಿದರು. ಇಬ್ಬರೂ ಮದುವೆಗೆ ಗೊತ್ತಿದ್ದವರೇ. ಅವಳು ಗುರುವಿನ ತಾನ್ಪುರ ಹಿಡಿತಿದ್ದ ಕಚೇರಿಯಲ್ಲಿ ಅವರು ವಾದನ ಸಹಯೋಗ ಕೊಡುತ್ತಿದ್ದರು. ಅಲ್ಲದೆ ಮುಂಬಯಿಯ ಹೊರಗೆ ಬೇರೆ ಬೇರೆ ಕಡೆ ಇವರ ಕಾರ್ಯಕ್ರಮಗಳಾದಾಗ ಬಹುಮಟ್ಟಿಗೆ ಹೋಗುತ್ತಿದ್ದವರು. ಅವರನ್ನು ತನ್ನ ಮನೆಯಲ್ಲಿ ಇಳಿಸಿಕೊಳ್ಳುವ ಆಶಯ ಆಯಿತು. ಆದರೆ ಸ್ವತಃ ತಬಲ ಕಲಿಯುತ್ತಿದ್ದ ಪಾಟೀಲ್ ತಬಲಾ ಪ್ರಭುವನ್ನು ತನ್ನ ಮನೆಯಲ್ಲಿ ಇರಿಸಬೇಕೆಂದು ಒತ್ತಾಯ ಮಾಡಿದ. ವ್ಯಾಲಿಯಲ್ಲಿ ಎಲ್ಲ ಸಂಗೀತವಾದರೂ ಹಾರ್ಮೋನಿಯಂ ಜೊತೆ ಕೊಡುತ್ತಿದ್ದ ಗರ್ಗ್ ಟಿಫ್ನಿಸರ ಅತಿಥೇಯರಾಗಲು ಕಾದು ನಿಂತ. ಶುಕ್ರವಾರ ಅರ್ಧ ದಿನ ಮತ್ತು ಶನಿವಾರ ಕಚೇರಿಗೆ ಹೊರಡುವ ತನಕ ಬೇರೆ ಯಾರ ಅಡಚಣೆಯೂ ಇಲ್ಲದಂತೆ ತನಗೆ ಗುರು ಸಾನ್ನಿಧ್ಯ ಮುಂದುವರಿಯುವ ಆಶೆಯಿಂದ ಅವಳು ಈ ವ್ಯವಸ್ಥೆಗೆ ಎದುರು ಹೇಳಲಿಲ್ಲ. ವಿಕ್ರಮ್ ನಡುವೆ 3 ದಿನದ ಪ್ರವಾಸ ಹೋಗಿ ಬಂದ. ಊರಿನಲ್ಲಿದ್ದರೂ ಬೆಳಗ್ಗೆ 8 ಹೊರಟರೆ ಸಂಜೆ 7 ಅವನು ಆಫೀಸ್ನಲ್ಲಿ ಮುಳುಗಿರುತ್ತಿದ್ದ. ಸಂಗೀತಾಭ್ಯಾಸದ ನಡುವೆ ಅವರು ಮದುವೆಯಾದ ದಂಪತಿಗಳಷ್ಟೇ ನಿರ್ವಿಘ್ನರಾಗಿ ಹಗಲನ್ನು ಕಳೆಯಬಹುದಾಗಿತ್ತು. ಕಚೇರಿ ಅದ್ಭುತವಾಗಿ ನಡೆಯಿತು. ಸನಿವೇಲ್ ಹಿಂದೂ ದೇವಾಲಯದ ವಿಶಾಲವಾದ ಸಾಮಾಜಿಕ ಸಭಾಗೃಹ ತುಂಬಿ ಹೋಗಿತ್ತು. ಕುರ್ಚಿಯ ವ್ಯವಸ್ಥೆ ಇಲ್ಲ. ಪ್ರತಿಯೊಬ್ಬರು ಒತ್ತಿ ಕುಳಿತು ಬಂದವರಿಗೆ ಜಾಗ ಕೊಡುತ್ತಿದ್ದರು. ಮೊದಲೇ ಟಿಕೆಟ್ ಕೊಳ್ಳದೆ 340 ಜನ ಬಂದು ಬಿಟ್ಟಿದ್ದರು. ಶುದ್ಧ ಶಾಸ್ತ್ರೀಯ ಸಂಗೀತಕ್ಕೆ 2,000 ಜನ ಸೇರಿದ್ದುದನ್ನು ಕಂಡ ವಿಕ್ರಮ್ ಇತರ ಉತ್ಸಾಹಿಗಳಿಗೆ ಆಶ್ಚರ್ಯವಾಯಿತು. ತನ್ನ ಹೆಂಡತಿಯ ಗುರುವಿನ ಪ್ರಸಿದ್ಧಿ ಇಲ್ಲಿಯ ಭಾರತೀಯರಲ್ಲೂ ಹರಡಿರುವುದರಿಂದ ಅವನು ಉಬ್ಬಿ ಹೋದ. 2 ಅಂಶಗಳಿಂದ ಕಚೇರಿಯ ಕಸುವು ಸೊಗಡು ಏರಿದ್ದವು. ಪಂಡಿತ್ ಮೋಹನ್ಲಾಲ್ಜಿಯವರ ಸ್ವರಶಕ್ತಿಯ ಲೀಲಾಜಾಲವಾದ ನಡೆ, ಕೊನೆಯೇ ಇಲ್ಲದ ಕಲ್ಪನಾ ಶಕ್ತಿ, ಅವರ ಜೊತೆಗೂ ಹರಿದ ಶ್ರೀಮತಿ ಮಧುಮಿತಾ ಶಾ ಅವರ ಗಾಯನ ಪಕ್ವತೆ. ಇಂತಹ ಪಕ್ವ ಕಲಾವಿದ ತಮ್ಮ ನಡುವೆಯೇ ಇದ್ದಾರೆ. ತಮ್ಮ ಸಿಲಿಕಾನ್ ವ್ಯಾಲಿಯಲ್ಲಿ ಸ್ವಂತ ಉದ್ಯಮ ಆರಂಭಿಸಿರುವ ತರುಣ ಭಾರತೀಯನೊಬ್ಬನ ಪತ್ನಿ. ಎಂಥ ಕಳೆ, ಎಂಥ ಭಾರತೀಯ ವೇಷಭೂಷಣ, ತಲೆಯಲ್ಲಿ ಸಿಂಧೂರ, ಕಿವಿಯಲ್ಲಿ ವಜ್ರದ ಓಲೆಗಳು, ಹಣೆಯ ದುಂಡು ಕುಂಕುಮ, ಕೊರಳಲ್ಲಿ ಮಿನುಗುವ ಮಾಂಗಲ್ಯ ಸರ, ಕೈಗಳ ಕೆಂಪು ಬಳೆಗಳು, ಹುಟ್ಟಿರುವ ಸರಳ ವಿನ್ಯಾಸದ ಖಟಕ್ ರೇಷ್ಮೆ ಸಾರಿ. ಆಕೆಯೇ ಕಚೇರಿಯ ಕೇಂದ್ರ ಸ್ಥಾನವಾಗಿ ಪ್ರಕಾಶಿಸಿದರು. ಗುರುವಿಗೆ ಒತ್ತಾಸೆ ಕೊಡುತ್ತಿಲ್ಲ. ಹಲವು ಕಡೆಗಳಲ್ಲಿ ಅವರೇ ಪ್ರಧಾನ ಗಾಯಕಿ. ತನ್ನ ಶಿಷ್ಯೆಯನ್ನು ಪ್ರಕಾಶಿಸಲೆಂದು ಗುರುವೇ ಹಿಂದೆ ಸರಿದು ಕೊಡುತ್ತಿರುವ ಅವಕಾಶದಲ್ಲಿ ಆಕೆ ಅದೆಷ್ಟು ಜೀವ ತುಂಬಿ ಹಾಡುತ್ತಾರೆ. ಇದೇನು ಈ ಶಿಷ್ಯೆಯ ಗಂಡ ಕಾರ್ಯಕ್ರಮವೋ ಎಂದು ಕೆಲವರು ಊಹಿಸಿದರು. ಸಂಗೀತ ಬಲ್ಲವರಿಗೆ ಈ ಹಿಂದೆ ಈಕೆ 3 ಸಲ ಹಾಡಿದ್ದ ನೆನಪು ಬಂತು. ಉತ್ತಮ ಶಿಕ್ಷಣ, ಒಳ್ಳೆಯ ಕಂಠ ಎಂಬುದನ್ನು ಬಿಟ್ಟರೆ ವಿಶೇಷವಿರಲಿಲ್ಲ. ಈಗ ಮಿಂಚುತ್ತಿದ್ದಾರೆ. ಫಸ್ಟ್ ರೇಟ್, ಗುರುವಿನ ಸಮಸಮ. ಇದು ಜುಗಲ್ಬಂದಿ ಅಲ್ಲ, ಸಹ ಗಾಯನ. ಸಂಚಾರಗಳು ಒಮ್ಮೆ ಪುರುಷ ಕಂಠದಲ್ಲಿ, ಒಮ್ಮೆ ಸ್ತ್ರೀ ಕಂಠದಲ್ಲಿ ಹೊಮ್ಮುತ್ತವೆ.
ಪುರುಷಕಂಠದ ಕಸುವು ಅಗಲಗಳಿಗೆ ಸುಂದರ ಅಂಚಿನಂತೆ ಶೋಭಿಸುವ ಸ್ತ್ರೀ ಧ್ವನಿ. ಅವನದನ್ನು ಬರೀ ಅನುಕರಿಸುತ್ತಿಲ್ಲ, ಸ್ವತಂತ್ರ ಸ್ವರ ಸಂಯೋಜನೆ ಮಾಡುತ್ತಿದ್ದಾಳೆ. ಹೊಸ ಹೊಸ ದಿಕ್ಕುಗಳಲ್ಲಿ ಅರಸುತ್ತಾಳೆ. ಕಲ್ಯಾಣ ರಾಗದ ಈ ರೂಪವನ್ನು ಹಿಂದೆ ಎಂದೂ ಕೇಳಿಲ್ಲ. ಹೊಸದಾಗಿ ಮದುವೆಯಾದ ವಧುವಿನ ಲಜ್ಜೆ, ಕುತೂಹಲ, ಹರ್ಷಭರಿತ ನಿಧಾನಗತಿಯ ಹೆಜ್ಜೆ, ಮಾಧುರ್ಯ. ವಾವ್! ಓಹ್! ಈ ಸ್ಥಾನಿಯನ್ನು ಗಂಡು ಹೇಳಿದಾಗ ಒಂದು ಭಾವ. ಪಿಯಾ ನಜರಿಯಾ ಜಾದುಬರಿ ಮೋಹಲಿಯಾ ಮನ ಪೇ ಮಭರಿ. ಹೆಣ್ಣು ಹೇಳಿದಾಗ ಒಂದು ಭಾವ. ಎರಡನ್ನು ಜೊತೆಗೆ ಇಟ್ಟರೆ ತನ್ನದೇ ಒಂದು ವಿಶಿಷ್ಟ ವಿಸ್ತೃತ ಆಯಾಮ. ಅದೇ ಸ್ಥಾಯಿಯನ್ನು ಬೇರೆ ಬೇರೆ ಸ್ವರಗಳ ಪ್ರಸ್ತಾರದಲ್ಲಿ ಹಾಡುವಾಗ, ಅದರ ಒಂದೊಂದೇ ತುಣುಕುಗಳನ್ನು ಬೇರೆ ಬೇರೆ ಸ್ವರಗಳಲ್ಲಿ ಪ್ರಸ್ತುತಪಡಿಸುವಾಗ ಆಗುವ ವಿನ್ಯಾಸ ವೈವಿಧ್ಯ. ಮಧುಮಿತಾ ಈಗ ಸಂಕೋಚವನ್ನು ಕಳಚಿಕೊಂಡು ಮೇಲೇರಿದ್ದಾಳೆ. ಆಲಾಪದಲ್ಲಿ ಪೂರಕವಾಗಿ, ಹಿನ್ನೆಲೆಯಾಗಿ, ಸಹಚಾರಣಿಯಾಗಿ ಚಲಿಸುತ್ತಿದ್ದವಳು ತಾನ ಹೊಡೆಯುವಾಗ ಸರಿಸಮವಾಗಿ, ಸವಾಲಾಗಿ, ಹೊಯ್ಕೈಯಾಗಿ ಕೆಣಕುತ್ತಿದ್ದಾಳೆ, ಸೆಣಸುತ್ತಿದ್ದಾಳೆ. ತಬಲಾದವನಂತೂ ಏನವನ ಹೆಸರು? ಓಂಕಾರ ಪ್ರಭು. ತಾನ ಬಂದ ಮೇಲೆ ಚುರುಕಾದ ವಾ ವಾ. ಹಾರ್ಮೋನಿಯಂನವನು ಅಷ್ಟೇ, ಟಿಫ್ನಿಸ್. ವಾ ರೇ ವಾ, ಉಸ್ತಾದ್, ಶಾಬಾಷ್. ಇಡೀ ಸಭೆಯು ಬೆನ್ನು ಹುರಿಗಳನ್ನು ಸೆಟೆಸಿ ಕುಳಿಸಿಕೊಂಡಿತು. ಗುರುವು ಹೊಡೆದಷ್ಟೇ ಆವರ್ತನಗಳನ್ನು, ಶಿಷ್ಯೆ ಇಲ್ಲ 4-5ಕ್ಕೆ ಕಥಂ. ಸೋತನೆಂಬ ಲಜ್ಜೆಯ ಕಣ್ಣುಗಳಿಂದ ಅವಳು ಗುರುವನ್ನು ನೋಡಿದ ವೈಖರಿ, ವಾಹ್, ಅದೇ ಒಂದು ಮಜಾ. ಆದರೆ ಅಂತರವನ್ನು ಅವಳೇ ಎತ್ತಿ ಹಿಡಿದಳು. ಕವನಜಾ ತನ ಅಬಕರಿಯೇ ಆಲಿ. ಗುರುವನ್ನು ಹಿಂದೆ ಹಾಕಿದಳು. ಮುಖದಲ್ಲಿ ಗೆಲುವಿನ ಮುಗುಳ್ನಗೆ. ಗುರುವು ಸೋಲನ್ನು ಒಪ್ಪಿಕೊಂಡು ಬಿಟ್ಟ. ಅವಳ ಮುನ್ನಡೆಗೆ ಸಮ್ಮತಿ ಸೂಚಿಸಿ ಹುಬ್ಬು ಹೊಡೆದು ತಲೆ ಹಾಕಿದ. ಹಿಂಗಿರಬೇಕು ಶಿಷ್ಯ ಅಂದರೆ. ಹೆಣ್ಣು ಧ್ವನಿಗಳ, ಗಂಡು ಧ್ವನಿಗಳ ಜೊತೆ ಜೊತೆಗೂ ನಡೆಯುತ್ತಾ ನಡುವೆನು ಸುಳುವ ಕೊಳಲಿನಂಥ ಹಾರ್ಮೋನಿಯಂ ಸ್ವರಗಳು, ತಾನಾಗಳೇ ತಬಲದ ಮೂಲಕ ಹೊಮ್ಮುವಂಥ ಬೋಲುಗಳು. ಸಂಗೀತ ತಿಳಿಯದವರು, ಬರೀ ಅನುಭವಿಸುವವರು, ಅರೆ ತಿಳಿದವರು, ತುಸು ಕಲಿತವರು, 4-6 ವರ್ಷ ಸಾಧನೆ ಮಾಡಿ ಬಿಟ್ಟವರು, ಶಾಸ್ತ್ರವನ್ನು ಬಲ್ಲವರು ಎಲ್ಲರನ್ನೂ ಒಟ್ಟಿಗೆ ಒಬ್ಬರದಲ್ಲಿ ಕೊಚ್ಚಿದ ನಂತರ ಪ್ರವಾಹವು ನಿಲುಗಡೆಗೆ ಬಂದಾಗ ಚಪ್ಪಾಳೆ ಹೊಡೆಯಬೇಕೆಂಬುದನ್ನು ಮರೆತು ಇಡೀ ಸಭೆ ಉಸಿರು ಹಿಡಿದು ಕೂತು ಬಿಟ್ಟಿತ್ತು. 2 ನಿಮಿಷ ಕಾದ ನಂತರ ಮೋಹನ್ಲಾಲ್ಜಿ ಈಗ 20 ನಿಮಿಷದ ವಿರಾಮ ಎಂದಾಗ ಕಲ್ಯಾಣ ಮುಗೀತೆಂಬ ಅರಿವು. ಯಾರೋ ಇಬ್ಬರು ಚಪ್ಪಾಳೆ ತಟ್ಟಿದರು. ಇಡೀ ಸಭೆ ಕಿವಿಗಡು ಚಿಕ್ಕುವಂತೆ ತಟ್ಟತೊಡಗಿತು. ಯಾರಿಗೂ ನಿಲ್ಲಿಸುವ ಮನಸ್ಸಿಲ್ಲ. ಗಾಯಕ ಗಾಯಕರಿಬ್ಬರು ಎದ್ದು ನಿಂತು ಬಾಗಿದರೂ ನಿಲ್ಲಿಸಲಿಲ್ಲ. ಲೌಡ್ ಸ್ಪೀಕರ್ನಲ್ಲಿ ಕಾರ್ಯದರ್ಶಿ ಸರ್ದೇಸಾಯಿ ಧ್ವನಿ ಕೇಳಿಸಿತು. ಕಲ್ಯಾಣ ರಾಗವನ್ನು 1 ಗಂಟೆ 56 ನಿಮಿಷ ಹಾಡಿದ್ದಾರೆ. ನೀವು 3 ನಿಮಿಷದ ಚಪ್ಪಾಳೆ ತಟ್ಟುತ್ತಿದ್ದೀರಿ. ಇನ್ನೂ 1.5 ನಿಮಿಷ ತಟ್ಟಿಬಿಡಿ. 2 ಗಂಟೆ ಪೂರ್ಣವಾಗುತ್ತೆ. ಜನಗಳು 1 ನಿಮಿಷ ಮುಂದುವರಿಸಿದರು. ಸಭಿಕರ ಭಾವವನ್ನು ತುಂಬಿಕೊಂಡ ಕಲ್ಯಾಣ ವಿರಾಮ ಕಳೆದರೂ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಅನಂತರ ಆರಂಭಿಸಿದ ಬಿಹಾಗದಲ್ಲಿ ರುಚಿ ಆರಂಭವಾಗಲು ತುಸು ಹೊತ್ತೇ ಹಿಡಿಯಿತು. ಕ್ರಮೇಣ ಅದು ಆಕ್ರಮಿಸಿಕೊಂಡಿತು. ಈಗ ಮಧುಮಿತ ಹೆಚ್ಚು ಆತ್ಮವಿಶ್ವಾಸದಿಂದ ಜೊತೆ ಕೂಡಿದಳು. ತುಂಬಿದ ಸಭೆಯು ತನ್ನ ಗಾಯನವನ್ನು ಒಪ್ಪಿಕೊಂಡಿದೆ, ಗುರುವಿನೊಡನೆಯೂ ಹಾಡಬಲ್ಲಳೆಂದು ಒಪ್ಪಿಕೊಂಡಿದೆ ಎಂಬ ಧೈರ್ಯ ಅವಳ ಕೈ ಹಿಡಿದಿತ್ತು. ಹೆಚ್ಚು ಸ್ವಾತಂತ್ರ್ಯ ವಹಿಸಿ ಗುರುವಿನ ರಾಗಚಲೆಯನ್ನಲ್ಲಿ ಜೊತೆಗೂಡತೊಡಗಿದಳು. ಅದು 1/4 ಗಂಟೆ ನಡೆಯಿತು. ಅನಂತರ ಕಾರ್ಯದರ್ಶಿ ವೇದಿಕೆಗೆ ಬಂದು ಪಂಡಿತ ಮೋಹನ್ಲಾಲ್ 59 ಪೂರೈಸಿ 60ಕ್ಕೆ ಕಾಲಿಟ್ಟಿರುವುದನ್ನು ಸಭೆಗೆ ತಿಳಿಸಿ, ಆ ಪ್ರಯುಕ್ತ ವ್ಯಾಲಿಯ ಇಡೀ ಭಾರತೀಯ ಸಮಾಜ ಅವರನ್ನು ಅಭಿನಂದಿಸುತ್ತಿರುವುದಾಗಿ ಹೇಳಿ ಶಾಲು ಹೊಡೆದು ಬುಕೆಯನ್ನು ಅರ್ಪಿಸಿದ. ಪಂಡಿತ್ಜಿಗೆ ಇಡೀ ಅಮೆರಿಕೆಯ ಭಾರತೀಯರು ಕೃತಜ್ಞರಾಗಬೇಕಾಗಿದೆ. ಮಧುಮಿತಾಜಿ ಅಂತ ಕಲಾವಿದೆಯನವರು ಸೃಷ್ಟಿಸಿರುವುದು ಮಾತ್ರವಲ್ಲ, ವಿದ್ಯುಕ್ತವಾಗಿ ತಮ್ಮ ಶಿಷ್ಯೆಯನ್ನು ಈ ದೇಶದಲ್ಲಿ ರಂಗಪ್ರವೇಶ ಮಾಡಿಸಿದ್ದಾರೆ ಎಂದಾಗ ಸಭೆಯು ಮೊರೆದು ಬೆರೆಯುವಷ್ಟು ಚಪ್ಪಾಳೆ ಹೊಯ್ದಿತು. ಅವಳಿಗೂ ಉಳಿದಿಬ್ಬರಿಗೂ ಸಾಥಿದಾರರಿಗೂ ಇನ್ನೊಂದು ತಾನಬುರ ಬಾರಿಸಿದ ಮಿಲ್ ಪಿಟಾಸಿಯ ಹುಡುಗಿ ಜಯಶ್ರೀಗೂ ಬುಕೆ ಅರ್ಪಿಸಿದ ನಂತರ ಈಗ ಭೈರವಿ ಎಂದು ಘೋಷಿಸಿದ. ಗುರೂಜಿ ಶಿಷ್ಯೆಯ ಕಡೆಗೆ ತಿರುಗಿ, ನೀನೇ ಒಂದು ಹಾಡಿಬಿಡು, ನನಗೆ ಲಹರಿ ಇಲ್ಲ ಎಂದರು. ಅವಳಿಗೆ ಧೈರ್ಯವಾಯಿತು. ನಾನೊಬ್ಬಳೇ ಎಂದಳು. ಆದರೆ ಈ ಸಂಭಾಷಣೆ ಧ್ವನಿವರ್ಗದಲ್ಲಿ ಪಿಸುಗುಟ್ಟಿತು. ಒಬ್ಬರೇ ಹಾಡಿ ಎಂದು ಯಾರೋ ಇಬ್ಬರು ಕೂಗಿದರು. ಅವರನ್ನ ಕೇಳು ಗುರುಜಿ ಎಂದರು. ಅವಳಿಗೆ ಅನ್ಯ ಮಾರ್ಗವಿರಲಿಲ್ಲ. ಮುಖ ಕೆಂಪುಗಟ್ಟಿದರೂ ಯಾವುದನ್ನು ಹಾಡಲಿ ಎಂದಳು. ಯಾವುದನ್ನು ಮರೆತಿಲ್ಲವೋ ಅದನ್ನು ಎಂದು ಅವರು ಅವಳ ಮೇಲೆಯೇ ಹಾಕಿದರು. ಅಷ್ಟರಲ್ಲಿ ಟಿಫ್ನಿಸ್ ಹಾರ್ಮೋನಿಯ ಮೇಲೆ ಮತ ಜೋಗಿ ನುಡಿಸಿದರು. ಅದರ ಸುಳಿವು ಅರ್ಥವಾದ ಸಭಿಕರು ಚಪ್ಪಾಳೆ ತಟ್ಟಿದರು. ಉಳಿದವರು ಅವರನ್ನು ಅನುಸರಿಸಿದರು. ಅವಳು ಭೈರವಿಯನ್ನು ವಾಡೇಕ್ ಮಾಸ್ತರಿಂದ ಗುರೂಜಿಯಿಂದ ಕಲಿತಿದ್ದಳಾದರೂ ಇತ್ತೀಚೆಗೆ ಅಭ್ಯಾಸ ಮಾಡಿರಲಿಲ್ಲ. ಕಳೆದ 2 ವಾರದಲ್ಲಿ ಕಲ್ಯಾಣ ಮತ್ತು ಬಿಹಾಗ್ ಎರಡನ್ನೇ ಸಾಧನೆ ಮಾಡಿಸಿದ್ದರು. ಆದರೆ ಈಗ ಉಪಾಯವಿಲ್ಲ, ಆರಂಭಿಸಿದಳು. ಪರಿಸ್ಥಿತಿಯನ್ನರಿತ ಟಿಫ್ನಿಸ್ ಒಂದೊಂದೇ ಹೆಜ್ಜೆ ಮುನ್ನಡೆಯುತ್ತಾ ಮುಂದಿನ ಸುಳಿವು ಕೊಡುತ್ತಿದ್ದ. ಅವಳು ಅದರ ವಾಹಿನಿಯಲ್ಲಿ ಒಂದಾದಳು. ಕರುಣೆ, ವಿರಹ, ಪ್ರಾರ್ಥನೆ, ಆರ್ತತೆ, ಸಮರ್ಪಣೆಗಳ ಭಾವನೆಗಳು ತುಂಬಿಕೊಂಡವು. ಜೋಗಿ ಮತ್ ಜಾ ಪಾವಾ ಪರುಮೈ ತೇರಿ ಎಂದು ಮೀರಾಬಾಯಿ ಕೃಷ್ಣನನ್ನು ಬೇಡಿಕೊಳ್ಳುವಲ್ಲಿ ಭಾವದಲ್ಲಿ ಪ್ರೇಮ ಭಕ್ತಿ ಕೋ ಪೇಡೋ ಹೀನ್ಯಾರು
ಹಮ್ಕೋ ಗೈಲ್ ಬತಾಜಾ ಜೋಗಿ ಎಂಬುದನ್ನು ಟುಮರಿಯಂತೆ ಭಾವದ ಪದರಗಳನ್ನು ಬಿಡಿಸುತ್ತಾ ವಿಸ್ತರಿಸಿದಾಗ ಸಭೆ ಕರುಣಾರಸದಲ್ಲಿ ತೇಲುತ್ತಿತ್ತು. ಜೋಗಿ ಎಂದರೆ ಕೃಷ್ಣ ಎಂದು ಒಮ್ಮೆ ಬಿಡಿಸಿ ಹೇಳಿದ ನಂತರ ಅಗರ ಚಂದನಿ ಕಿ ಚಿತರ ಚಾವು ಅಪಾನೆ ಹಾತಾ ಜಲಜಾ ಜೋಗಿ ಎಂದಾಗ ವಿರಹದ ದುಃಖದ ಉತ್ಕಟತೆ ತೀವ್ರವಾಯಿತು. ನಡುವೆ ಭಾವಪೋಷಣೆಗೆ ಬೇಕಾದಷ್ಟು ಆಲಾಪ ತಾನಗಳನ್ನು ಸೇರಿಸಿ ಭಾವ ತೀವ್ರತೆಯನ್ನು ಹರಿತಗೊಳಿಸಿ ಮೀರಾ ಕಹೇ ಪ್ರಭು ಗಿರಿಧರ ನಾಗರ ಜ್ಯೋತಮೆ ಜ್ಯೋತ ಮಿಲ್ಜಾ ಜೋಗಿ ಎಂಬ ಕೊನೆಯ ಪಾದವನ್ನು ಒಳಗಿನಿಂದ ಅಳು ತುಂಬಿ ಬಂದು ಬಿಕ್ಕಳಿಸತೊಡಗಿದಳು. ಈ ಭಾವ ತೀವ್ರತೆಯಲ್ಲೂ ಸಭಿಕರಲ್ಲೂ ಕೆಲವರಿಗೆ ಸೋಂಕಿ ಅವರು ಕಣ್ಣೀರು ಮಿಡಿದರು. ಆದರೆ ಅದುವರೆಗೆ ಕೇಳುತ್ತಾ ಕುಳಿತಿದ್ದ ಗುರೂಜಿ ತಕ್ಷಣ ಪ್ರವೇಶಿಸಿ ಮಧ್ಯಲಯಕ್ಕೆ ತಿರುಗಿಸಿ ಮತ್ ಜಾ ಎಂದು ಆರಂಭಿಸಿದರು. ಸಭಿಕರ ಗಮನ ಗುರುವಿನಡೆಗೆ ತಿರುಗಿತು. ಶ್ರೀಮತಿ ಮಧುಮಿತಾ ಶಾ ಅವರ ಅರ್ಥವನ್ನು ಎಷ್ಟೊಂದು ತೀಕ್ಷ್ಣವಾಗಿ ಅನುಭವಿಸಿ ಹಾಡುತ್ತಾರೆಂದು ಸಭಿಕರು ಅವಳ ಆಳುವನ್ನು ಅರ್ಥ ಮಾಡಿಕೊಂಡರು. ಮಧ್ಯಲಯದಲ್ಲಿ ಸ್ಥಾಯಿ ಮತ್ತು ಅಂತರದೆ ಮೊದಲ ಚರಣ ಪ್ರೇಮ ಭಕ್ತಿ ಕೋ ಪೇಡೋ ಹೀನ್ಯಾರೋ ಹಮ್ಕೋ ಗೈಲ ಬತಾಜಾ ಎಂಬ ಜಾವನ್ನು 2 ಸುತ್ತು ಹಾಡಿದ ನಂತರ ಗುರೂಜಿ ಸ್ಥಾಯಿಗೆ ಬಂದು ತನ್ನನ್ನು ಅನುಸರಿಸುವಂತೆ ಶಿಷ್ಯಳಿಗೆ ಸೂಚನೆ ಕೊಟ್ಟರು. ಅಷ್ಟರಲ್ಲಿ ಅಳುವನ್ನು ನಿಯಂತ್ರಿಸಿಕೊಂಡು ತುಂಬಿದ ಸಭೆಯಲ್ಲಿ ತನ್ನ ಒಳಗನ್ನು ಹೊರಗು ಮಾಡಿಕೊಂಡಿದ್ದ ನಾಚಿಕೆಯಿಂದ ಚೇತರಿಸಿಕೊಳ್ಳುತ್ತಿದ್ದ ಅವಳು ಬೇರೆ ಉಪಾಯವಿಲ್ಲದೆ ಧ್ವನಿಗೂಡಿಸಿದಳು. ಸ್ವರ ಲಯಗಳು ಹಿಡಿತಕ್ಕೆ ಸಿಕ್ಕಿದ ಮೇಲೆ ಈಗ ಮತ್ತೆ ಮನಸ್ಸಿಟ್ಟು ಚೆನ್ನಾಗಿ ಹಾಡುವುದೆಂದೇ ಆಗಿರುವ ಅಭಾಸವನ್ನು ಮುಚ್ಚಿಕೊಳ್ಳುವ ಮಾರ್ಗ ಎಂಬ ಅರಿವು ಬಂದು ಹಾಡತೊಡಗಿದಳು. ಗುರುವು ನಿಲ್ಲಿಸಲಿಲ್ಲ. ಜೊತೆಯಲ್ಲಿಯೇ ಹಾಡಿ ಜೊತೆಯಲ್ಲಿಯೇ ಸಮಾಪ್ತಿ ಮಾಡಿದರು. ಸಭಿಕರಲ್ಲಿ ಅರ್ಧ ಭಾಗ ಕಲಾವಿದರನ್ನು ಸುತ್ತುವರಿದರು. ಮೋಹನ್ ಲಾಲ್ರು ಗಾಯನವನ್ನು ಭಾರತದಲ್ಲಿ ಕೇಳಿ ಅಭಿಮಾನಿಗಳಾಗಿದ್ದವರು ಹಲವರು, ಹೊಸದಾಗಿ ಮಾರು ಹೋದವರು ಇನ್ನುಳಿದವರು. ತಮ್ಮ ನಡುವೆಯೇ ಉದ್ಭವವಾದ ಕಲಾವಿದೆಯನ್ನು ಹತ್ತಿರದಿಂದ ನೋಡಿ ಮಾತನಾಡಿಸಿ ಪರಿಚಯ ಮಾಡಿಕೊಳ್ಳುವ ಅಭಿಮಾನಿಗಳು ಕೆಲವರು. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದ ಕಾರ್ಯಕರ್ತರೊಡನೆ ಕಲಾವಿದರಿಗೆ ಊಟವಿತ್ತು. ಅದನ್ನು ಮುಗಿಸಿ ಈ ಮೂವರು ಮನೆಗೆ ಬಂದಾಗ ರಾತ್ರಿ 1 ಗಂಟೆ. ಕಚೇರಿಯ ನಿರೀಕ್ಷೆಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯ ಯಾನದಲ್ಲಿ ಗುರುಜಿ ಹೊರಟು ಹೋಗುತ್ತಾರೆಂಬ ಅರಿವಿನ ತೀವ್ರತೆಯು ಮದುವೆಗಾಗಲಿ ವಿಕ್ರಮಿಗಾಗಲಿ ಇರಲಿಲ್ಲ. ನಾಳೆಯಿಂದ ಈ ಮನೆಯು ಬಿಕ್ಕೋ ಎನ್ನುತ್ತದೆ ಎಂದು ವಿಕ್ರಮನಿಗೂ ಅನ್ನಿಸಿತ್ತು. ಮಧು ಸಂಪೂರ್ಣ ಮೌನಿಯಾಗಿದ್ದಳು. ತಮ್ಮ ಶಯನದ ಕೋಣೆಯ ಬಾಗಿಲು ಮುಚ್ಚಿದ ನಂತರ, ನಿನ್ನ ಗಾಯನ ಈ ಎತ್ತರಕ್ಕೆ ಏರುತ್ತೆ ಅಂತ ನಾನು ಕಲ್ಪಿಸಿಕೊಂಡೂ ಇರಲಿಲ್ಲ. ಇವತ್ತಿನ ಹೀರೋಯಿನ್ ನೀನೇ. ನಿನ್ನಿಂದ ನನಗೆ ಹೆಮ್ಮೆಯಾಗುತ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಎಂದ. ಥ್ಯಾಂಕ್ ಯು ಎನ್ನುವುದಕ್ಕಿಂತ ಹೆಚ್ಚು ಮಾತನಾಡಲು ಅವಳಿಗೆ ಸಾಧ್ಯವಾಗಲಿಲ್ಲ. ಗುರುಜಿ ಹೊರಟು ಹೋಗ್ತಾರೆ ಅಂತ ನಿನಗೆ ಅಳು ಬಂತು, ನನಗೆ ಅರ್ಥವಾಯಿತು. 2 ವಾರದಲ್ಲಿ ನಿನಗೆ ಇಷ್ಟೊಂದು ಸಾಧನೆ ಆಯಿತು. ನಾನು ಹೇಳ್ತಿರ್ಲಿಲ್ವೇ, 3 ತಿಂಗಳಿಗೊಮ್ಮೆ ಮುಂಬೈಗೆ ಹೋಗಿ 2 ವಾರ ಇದ್ದು 2 ರಾಗಗಳ ಪಾಠ ಮಾಡಿಸ್ಕೊಂಡು ಎಲ್ಲವನ್ನು ಟೇಪ್ ಮಾಡಿಸ್ಕೊಂಡು ಬಾ. ಯು ವಿಲ್ ಟೇಕ್ ಆಫ್ ಇನ್ 3 ಇಯರ್ಸ್. ನೀನು ದೊಡ್ಡ ಗಾಯಕಿ ಆಗ್ತೀಯಾ. ಸ್ಯಾನ್ ಹೊಸೆಯಲ್ಲೊಂದು ಭಾರತೀಯ ಸಂಗೀತ ಶಾಲೆ ನಡೆಸೋಣ, ಮಧುಮಿತಾ ಶಾ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ಅಂತ. ಅವಳಿಗೆ ಒಂದು ದಾರಿ ಕಂಡಂತಾಯಿತು. ಥ್ಯಾಂಕ್ ಯು ಎಂದು ಅವನ 2 ತೋಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಿನ್ನನ್ನು ಕೇಳಬೇಕು ಅಂತ 2 ದಿನದಿಂದ ಆಲೋಚಿಸ್ತಿದ್ದೀನಿ. ಕಚೇರಿಗೆ ಗುರುಜಿಗೆ 5,000 ಕೊಟ್ಟಿದ್ದಾರೆ. ಹಾರ್ಮೋನಿಯಂ ತಬಲದವರಿಗೆ ಇನ್ನೊಂದು 1,000 ಪ್ಲಸ್ ನ್ಯೂಯಾರ್ಕ್ನಿಂದ ಬರ್ತಾ ಹೋಗ್ತಾ ಟಿಕೆಟ್ ಇತ್ಯಾದಿ. ನನಗನ್ಸುತ್ತೆ ಗುರೂಜಿ 2 ವಾರ ಸಂಪೂರ್ಣವಾಗಿ ನಿನಗೆ ಪಾಠ ಹೇಳಿದ್ದಾರೆ. ಅದು ಈ ಕ್ವಾಲಿಟಿ ಟ್ರೈನಿಂಗ್. ಅಂದರೆ ನಾವು $5,000 ಕೊಡಬೇಕು. ದಿನಕ್ಕೆ 8 ಗಂಟೆ ಅಂದರೆ 15 ದಿನಕ್ಕೆ 120 ಗಂಟೆ. ಪ್ರತಿ ಗಂಟೆಗೆ $41.66 ಆಗುತ್ತೆ. ಈ ದೇಶದಲ್ಲಿ ಯಾವುದೇ ಪರಿಣತ ವೃತ್ತಿಯಿಂದ ಫೀಸಿಗೆ ಇದನ್ನು ಹೋಲಿಸ್ಬೋದು. ಆದರೆ ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ಆದರೆ ಅವರ ಸಮಯ ಮತ್ತು ವೇಳೆಯನ್ನು ಒಂದು ಲೆಕ್ಕಕ್ಕೆ ಒಳಪಡಿಸಿ ಒಂದು ಫೀಯನ್ನು ನಿರ್ಧರಿಸಬೇಕಾದ್ದು. ಇದು ನಿನಗೆ ಕಡಿಮೆ ಅಂತ ಅನಿಸಿದರೆ ನನಗೆ ಹೇಳು, ಜಾಸ್ತಿ ಕೊಡೋಣ. ನೀನು ಎಷ್ಟು ಹೇಳಿದರೆ ನನಗೆ ಸಮ್ಮತ. ಥ್ಯಾಂಕ್ ಯು, ನೀವು ಯಾವಾಗಲೂ ಉದಾರಿ ಎನ್ನುವಾಗ ಅವಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಅವನು ನಿದ್ದೆ ಮಾಡಿದ. ಆದರೆ ಅವಳು ನಿದ್ರೆ ಇಲ್ಲದೆ ಮೊಗ್ಗಲು ಬದಲಿಸುತ್ತಿದ್ದಾಳೆ ಎಂಬುದು ನಿದ್ರಾಸ್ಥಿತಿಯಲ್ಲೂ ಮನಸ್ಸಿಗೆ ಅರಿವಾಗಿ ನಡುವೆ ಎಚ್ಚರವಾಯಿತು. ತೋಳು ಬಳಸಿ ಕಣ್ಣು ಮುಚ್ಚಿಕೊಂಡೇ ಹೇಳಿದ, ನಿದ್ದೆ ಮಾಡು, ಬೆಳಿಗ್ಗೆ ಬೇಗ ಏಳಬೇಕು, 8 ಗಂಟೆಗೆ ಮನೆ ಬಿಡಬೇಕು. ಅವಳು ಮಾತನಾಡಲಿಲ್ಲ. ತುಸು ಹೊತ್ತಾದ ನಂತರ ಏರ್ಪೋರ್ಟಿಗೆ ನಾನು ಬರೋದಿಲ್ಲ. ಅವ್ರು ಹೋಗುವಾಗ ನಾನು ಎಮೋಷನಲ್ ಆಗಿ ಹತ್ತು ಬಿಡ್ಬೋದು. ನಿಮಗಂತೂ ಅರ್ಥವಾಗುತ್ತೆ. ಕಳಿಸೋಕೆ ಬರೋ ಅಭಿಮಾನಿಗಳು, ಕಚೇರಿಯ ಕಾರ್ಯಕರ್ತರು ತಪ್ಪು ತಿಳಿಬೋದು. ಮನೆಯಲ್ಲೇ ಚರಣ ಸ್ಪರ್ಶ ಮಾಡಿ ಕಾರು ಹತ್ತಿಸ್ತೀನಿ ಎಂದಳು. ಅವನು ಮಾತಾಡಲಿಲ್ಲ. 2 ನಿಮಿಷವಾದ ಮೇಲೆ, ನೀನು ಬ್ರೇಕ್ ಡೌನ್ ಆದರೆ ಗುರುಭಕ್ತಿ ಅಂತ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಏರ್ಪೋರ್ಟಿಗೆ ಬರದೇ ಇದ್ದರೆ ತಪ್ಪು ತಿಳಿಯುವ ಸಂಭವ ಹೆಚ್ಚು. ಹೇಗೋ ಇನ್ನು 3 ತಿಂಗಳಲ್ಲಿ ನೀನು ಹೋಗ್ತೀಯಾ. ಸಾಧ್ಯವಾದ ಮಟ್ಟಿಗೂ ಸಮಾಧಾನ ತಂದ್ಕೊಂಡು ಬ್ರೇಕ್ ಡೌನ್ ಆಗದೇ ಇರೋಕ್ಕೆ ಪ್ರಯತ್ನ ಮಾಡು. ಬೆಳಿಗ್ಗೆ ನಾನೇ ಗುರೂಜಿ ಕೈಯಲ್ಲಿ ಮಾತಾಡ್ತೀನಿ. 2 ವಾರ ನೀನು ಮುಂಬೈಯಲ್ಲಿದ್ದಾಗ ಇಲ್ಲಿ ಮಾಡಿದ ಹಾಗೆ ದಿನಕ್ಕೆ 8 ಗಂಟೆ ತರಬೇತಿ ಕೊಡಬೇಕು. ಪ್ರತಿಯೊಂದು ನಿಮಿಷವೂ ರೆಕಾರ್ಡ್ ಆಗಿರಬೇಕು. ಅವರು ನಿರೀಕ್ಷಿಸುವ ಫೀ ಎಷ್ಟು? ನಿಮಗೆ ಕೇಳೋಕ್ಕೆ ಸಂಕೋಚವಾದರೆ ನನಗೆ ಬಿಟ್ಟು ಬಿಡಿ. ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಮೊತ್ತ ನಾನು ಕೊಡ್ತೀನಿ. ನೀವು ಕಲಿಸೋ ವಿದ್ಯೆಗೆ ಬೆಲೆಯಾಗಿ ಅಲ್ಲ,
ನಿಮ್ಮ ಗೌರವದ ಕಾಣಿಕೆಯಾಗಿ ಅಂತ ಹೇಳ್ತೀನಿ ಅಂದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.